ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಪವತ್ತಃ ಭೂತಕೃದ್ಭೂತವೃದ್ಧಾವೋ ಭೂತಾತ್ಮಾ ಭೂತಭಾವನಃ ಭೂತಾತ್ಮಾ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿ. ಈಗ ಅರ್ಚಿಷ್ಮಾನರ್ಚಿತಃ ಕುಂಭೋ ವಿಶುದ್ಧಾತ್ಮಾ ವಿಶೋಧನಃ ಅನಿರುದ್ಧೋ ಅಪ್ರತಿರಥಃ ಪ್ರದ್ಯುಮ್ನೋ ಅಮಿತವಿಕ್ರಮಃ. ಅರ್ಚಿಷ್ಮಾನ್ ಅರ್ಚಿತಃ ಕುಂಭಃ ವಿಶುದ್ಧಾತ್ಮಾ ವಿಶೋಧನಃ ಅನಿರುದ್ಧಃ ಅಪ್ರತಿರಥಃ ಪ್ರದ್ಯುಮ್ನಃ ಅಮಿತವಿಕ್ರಮಃ. ಓಂ ಅರ್ಚಿಷ್ಯ ಏನು ಹೇಳ್ಬೇಕು ಅದಕ್ಕೆ? ಅರ್ಚಿಷ್ಮತೇ ನಮಃ, ಅರ್ಚಿಷ್ಮತೇ ನಮಃ, ಅರ್ಚಿತಾಯ ನಮಃ. ಅರ್ಚಿತ ಅನ್ನೋ ಪದ ಎಲ್ಲಿ ಬಂದಿದೆ? ದೇವರು ಮೊದಲು ಕೇಳಿದ ನೆನಪಿದೆಯಾ? ಅರ್ಚಿತ ಕೃಷ್ಣಾಮೃತ ಬಾಣವದ ಶುರುವಾಗ ಅರ್ಚಿತ ಸಂಸ್ಕೃತೋ ಖ್ಯಾತಃ ಕೀರ್ತಿತ ಕಥಿತ ಶ್ರುತಃ ನೆನಪಡ್ಕೋಬೇಕು. ಅರ್ಚಿತ ಕುಂಭಃ ಕುಂಭಃ ಕುಂಭಾಯ ನಮಃ, ಅರ್ಚಿತಾಯ ನಮಃ, ಕುಂಭಾಯ ನಮಃ, ವಿಶುದ್ಧಾತ್ಮನೇ ನಮಃ, ವಿಶೋಧನಾಯ ನಮಃ, ಅನಿರುದ್ಧಾಯ ನಮಃ, ಅಪ್ರತಿರಥಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅಮಿತ ವಿಕ್ರಮಾಯ ನಮಃ. ಅರ್ಚಿಷ್ಮತೇ ನಮಃ. ಅರ್ಚಿ ಅಂದರೆ ಜ್ವಾಲೆಗಳು, ಅರ್ಚಿಷ್ಮಾನ ಅಂದರೆ ನೋಡೋದಕ್ಕೆ ಅಗ್ನಿ, ಪರಮಾತ್ಮನೇನಿದು ಕಿರಣಗಳು, ಜ್ಞಾನ ಮರೀಚಿ ಮಾರಿ ಅಂತೀವಲ್ಲ ಹಾಗೆ ಅಂತ ಅರ್ಚಿಗಳ ಮಾಲೆಯೇ ಅನಂತ ಮಾಲೆಗಳು, ಒಂದಲ್ಲ. ಸೂರ್ಯನದು ಎಷ್ಟೇ ಆದರೂ ಕೂಡ ದೇವರ ಅನಂತೆ ಅಲ್ಲ, ಅದು ದೇವರ ಅನಂತನೇ ಬೇರೆ, ಅನಂತನೇ ಬೇರೆ. ಅರ್ಚಿತ ಸರ್ವೈರರ್ಚಿತ, ಯಾರಿಂದ? ರವಾ ಬ್ರಹ್ಮಾದಿಭಿ ಅರ್ಚಿತ. ಯಾರೋ ಒಬ್ಬೊಬ್ಬರಿಂದ ಪೂಜಿತರಾದರೆ ಗ್ರೇಟ್ ಅಲ್ಲ ಅವರು. ಸರ್ವೈರಿ ಅರ್ಚಿತ ಸದಾ ಅರ್ಚಿತ ಭೂತಭವ್ಯ ಭವತ್ಕಾಲೇಶ್ವಪಿ ಅರ್ಚಿತ. ಅಧಿರ್ಷೋಟಾಗ ವಿಭ್ರಟ್ಟು ಒಂದೇ ವಂದ್ಯಂ ಸದಾನಂದಂ. ಕುಂಭ ಕುಂಭಿಭರ್ತೀತಿ ಕುಂಭ. ಕು ಅಂದ್ರೆ ಭೂಮಿ, ಭೂಮಿಯನ್ನ ಧರಿಸಿದವರು ವರಹಾರೂಪದಿಂದ ಕೂರ ಧರಿಸಿದ ಕುಂಭ ಅಂತ ಹೆಸರು. ನೋಡೋದಕ್ಕೆ ಅನ್ಸತ್ತೆ ಕುಂಭ ಏನೋ ಈ ಕುಂಭಕ್ಕೆ ನಮಸ್ಕಾರ ಮಾಡ್ತೇವಲ್ಲ, ಈ ಕುಂಭ ದೇವರ ಹೆಸರು ಅಂತ ಕೇಳಿದ್ರೆ ಅಲ್ಲ, ದೇವರ ಹೆಸರಾಗಿ ಕುಂಭ ಇದೆ. ಇದನ್ನ ನಾವು ಜಸ್ಟ್ ಲಿಮಿಟೆಡ್ ಸೆನ್ಸಲ್ಲಿ ಉಪಯೋಗಿಸ್ತೇವೆ ಅಷ್ಟೇ. ಕುಂಭಿಭರ್ತೀತಿ ಕುಂಭ. ಕುಭ ಅಂತ ಆಗ್ಬೇಕು, ಅಮ್ಯಾತಕ್ಕೆ ಮತ್ತೆ ಕುಂಭ ಕುಭ ಕುಭ ಅಷ್ಟೇ. ಉಮ್ಮೆ ಬಿಂದು ಅಂತಾರೆ ಅದಕ್ಕೆ ಸಂಸ್ಕೃತಿ. ಬಿಂದು ಬಿಂದುರಾಧಿಕ್ಯೇ ವಿಶೇಷ ಸ್ವತಂತ್ರವಾಗಿ ಧರಿಸಿದ್ದಾನಾದ್ರಿಂದ ಕುಂಭ ಅಂತ ದೇವರಿಗೆ ಹೆಸರು. ಇದೇನು ಧರಿಸಿದೆ? ಇದು ನೀರನ್ನು ಧರಿಸಿದೆ ಅಷ್ಟೇ. ಈ ಕುಂಭಕ್ಕೆ ಏನು ಶಕ್ತಿ ಇದೆ? ನೀರು ಶಕ್ತಿ, ಜಗದ್ಧರದ ಶಕ್ತಿ ಇಲ್ಲ. ಪರಮಾತ್ಮ ಇಡೀ ಭೂಮಿಯನ್ನೇ ಧರಿಸಿಬಿಟ್ಟಿದ್ದಾನೆ. ವಿಶುದ್ಧಾತ್ಮ ವಿಶುದ್ಧಾತ್ಮ ವಿಶುದ್ಧವಾದಂಥ ಆತ್ಮ ಸ್ವರೂಪವುಳ್ಳವನು, ವಿಶೇಷೇಣ ಶುದ್ಧವಾದ ಆತ್ಮ. ಅಷ್ಟು ಶುದ್ಧವಾದ ಆತ್ಮ ಇನ್ನೊಂದು ಇಲ್ವೇ ಇಲ್ಲ. ಯಾಕೆ ಯಾವುದೇ ಕಾಲಕ್ಕೂ ಮುಕ್ತರಿಗೆ ಏನಿತ್ತು? ಮೊದಲವರಿಗೆ ಈ ಸಂಸಾರ ಇತ್ತು. ಮಹಾಲಕ್ಷ್ಮಿಗೆ ಅಸ್ವಾತಂತ್ರ್ಯ ಇದೆ, ಆದರೆ ದೇವರಿಗೆ ಅಂಥದ್ದಿಲ್ಲ. ಅದರಿಂದ ವಿಶುದ್ಧ, ಅತ್ಯಂತ ವಿಶಿಷ್ಟವಾದ ಶುದ್ಧವಾದ ಆತ್ಮ. ಇನ್ನು ಬೇಕಾಷ್ಟು ಅರ್ಥ ಮಾಡೋದು. ವಿಶುದ್ಧ ಆತ್ಮಾನಃ ಅಸ್ಮಾತ್. ಉಳಿದ ಯೋಗ್ಯ ಜೀವರನ್ನು ಶುದ್ಧ ಮಾಡಿ ಪರಮಾತ್ಮವರಿಗೆ ಮೋಕ್ಷವನ್ನು ಕೊಡ್ತಾನೆ. ಅದು ವಿನಾ ಶುದ್ಧ ಆತ್ಮ. ವಿನಾ ವಿ ಅಂದ್ರೆ ಗರುಡ. ಗರುಡ ಅಮೃತ ತಂದು ಕೊಟ್ಟಿದ್ದಕ್ಕೆ ತಾಯಿಗೆ ಭಾರಿ ಖುಷಿಯಾಗಿ ಶುದ್ಧಾತ್ಮನ ಅರ್ಥ ಮಾಡ್ಕೊಂಡು ಹೋದ್ರೆ ಅದೆಲ್ಲ ಅನೇಕ ಅರ್ಥಗಳು ಬರಕ್ಕೆ ಶುರುವಾಗ. ದೇವರಿಗೆ ಪವಿತ್ರ ಮಾಡ್ತಾನೆ. ಗಂಗಾ ಪವಿತ್ರ, ಸ್ನಾನ ಮಾಡಿದರೆ ಪವಿತ್ರ ಆಗ್ತಾನೆ. ಎರಡೆರಡು ಗುಣಗಳು ಬೇಕು. ಆದರೆ ಅದಕ್ಕೆ ಲಿಮಿಟ್ ಇದೆ. ಬ್ರಹ್ಮತ್ಯಾದಿ ಮಾಡಿಬಿಟ್ರೆ ಮುಳುಗಿದ ತಕ್ಷಣ ಹೋಗೋದಿಲ್ಲ. ಹಾಗೆಲ್ಲ ದೇವ್ರು ಹಾಗಲ್ಲ, ಏನು ಬೇಕಾದ್ರೂ ಮಾಡ್ತಾನೆ. ಎಲ್ಲ ಅಬ್ಸಲ್ಯೂಟ್. ಉಳಿದವರಿಗೆಲ್ಲ ನಾವು ತೋರ್ಸಕ್ಕೊಂದು ಸೆನ್ಸಲ್ಲಿ ಇದೆ, ಅಷ್ಟೇ ಇದೆ. ಆದರೆ ಅದು ಮ್ಯಾಕ್ಸಿಮಮ್ ಅಲ್ಟಿಮೇಟ್ ಇರೋದು ಯಾರಲ್ಲಿ ಅಂದರೆ ದೇವರಲ್ಲಿ ಮಾತ್ರನೇ. ವಿಶೋಧನ ವಿನಾ ಶೋಧಯತೀತಿ ವಿಶೋಧನ, ವಿಶೇಷೇಣ ಶೋಧಯತೀತಿ ವಿಶೋಧನ, ವಿಲಕ್ಷಣತೆಯ ಶೋಧಯತೀತಿ ವಿಶೋಧನ, ವಿಶಿಷ್ಟತೆಯ ಶೋಧಯತೀತಿ ವಿಶೋಧನ. ಅನೇಕ ರೀತಿಯಲ್ಲಿ ವಿಶೋಧನ. ಶಾಸ್ತ್ರಗಳನ್ನು ಶುದ್ಧ ಮಾಡಿದರು. ಎಲ್ಲ ಏನಾಗಿತ್ತು? ವೇದವ್ಯಾಸ ಅವತಾರಕ್ಕೆ ಅನ್ವಯ ಮಾಡಕ್ಕೆ ಹೊರಟ್ರೆ ಏನಾಗಿದ್ದು? ಶಾಸ್ತ್ರ ಕೆಡಿಸಿಬಿಟ್ಟಿದ್ರು. ವೇದಗಳ ಅಪಪಾಠಗಳು ಉಳಿದ ನಾಶ ಮಾಡಿಬಿಟ್ಟಿದ್ರು.
ಇವರೇನು ಮಾಡಿದ್ರು ವೇದವ್ಯಾಸ ದೇವರು? ವಿಶೋಧನ ಎಷ್ಟು ಶುದ್ಧಿ ಮಾಡಿದರು ಅಂದರೆ ಯಥಾ ಆದಿ ಸೃಷ್ಟವು ಮೂರಷ್ಟಿಗೆ ಅಷ್ಟು ಪ್ಯೂರ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಈಗ ನೀರು ಬಿದ್ದೋಯ್ತು, ಮಳೆ ನೀರು. ಇದನ್ನ ನಾವು ಅಷ್ಟು ಶುದ್ಧ ಮಾಡಕ್ಕೆ ಬರುತ್ತಾ? ಈಗ ಎಷ್ಟು ಪ್ರೋಸೆಸ್ ಬೇಕಾಗುತ್ತೆ ಗೊತ್ತಾಯ್ತಿಲ್ಲ. ಆದರೆ ದೇವರು ಏನು ಮಾಡ್ತಾನೆ, ಈ ನೀರು ಅದು ಕುಡಿಬಹುದು, ಬಡಿ ಇದು ಮುಟ್ಟಿದ್ರೆ ಕುಡಿಲಕ್ಕೆ ಬರೋದಿಲ್ಲ, ಕೈ ತೊಗೊಳಕ್ಕೆ ಬರೋದು ಕೆಲಸ ಅಷ್ಟು ಅದು ಕೆಟ್ಟೋಗ್ಬಿಟ್ಟಿರೋದು. ಅದು ಮುಟ್ಟಿದ ತಕ್ಷಣ ಅದನ್ನ ಮತ್ತೆ ಪ್ಯೂರ್ ಮಾಡೋದು. ದೇವರು ಹಾಗಲ್ಲ, ಮೊದಲಂತೆ ಮಾಡ್ತಾನೆ, ಆ ರೀತಿ ಮಾಡ್ತಾನೆ. ವಿಶೋಧಯತಿ ವಿನಾಶೋಧಯತಿ, ಗರುಡನಿಂದ ಶುದ್ಧ ಮಾಡಿಸ್ತಾನೆ. ಅವರೆಲ್ಲ ಬಿದ್ದಿದ್ರು, ಸರ್ಪಾಸರಿಂದ ಬಿದ್ದುಬಿಟ್ಟಿದ್ರು. ಗರುಡ ಬೈ ಎಲ್ಲ ಎದ್ದು ಕೂತು ತಾನು ಮಾಡಬಲ್ಲ ಮಾಡಿಸಬಲ್ಲ ಎರಡೆರಡು ತೋರಿಸ್ತಾನೆ. ತಾನು ಮಾಡಬಲ್ಲ ಮಾಡಿಸಬಲ್ಲ. ಇಲ್ಲಿ ಮಾಡಿಸಕ್ಕೆ ಬರುತ್ತೆ, ಮಾಡ್ಲಿಕ್ಕೆ ಬರೋದಿಲ್ಲ. ಇವತ್ತು ಎಲ್ಲ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾರೆ, ಅದು ಬರುತ್ತೆ ಅವ್ರಿಗೆ. ಆದರೆ ತಮ್ಮಿ ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವು ಕಾನೂರಾಷ್ಟ್ರೀಯ ಓನರ್ ಅವನು ಪಾಪ ಅವನಿಗೆ ಡ್ರೈವಿಂಗ್ ಬರೋದಿಲ್ಲ. ಆ ಥರಕ್ಕೆ ಬೇಕಾಷ್ಟು ಸಿಗುತ್ತೆ. ಇನ್ನೊಂದೇನು, ತಾನು ಮಾಡ್ಲಿಕ್ಕೆ ಬರುತ್ತೆ, ಮಾಡ್ಸಕ್ಕೆ ಬರೋದಿಲ್ಲ, ಮಾಡ್ಸಕ್ಕೆ ಬರುತ್ತೆ, ಮಾಡ್ಲಿಕ್ಕೆ ಬರೋದಿಲ್ಲ. ದೇವರು ಎಲ್ಲರನ್ನೂ ಮಾಡ್ತಾನೆ. ಆದ್ದರಿಂದ ಅದು ದೇವರ ಮಹಿಮೆ. ಅದು ಅನಿರುದ್ಧ ನಿರುದ್ಧ. ನಿರುದ್ಧ ಅಂದೇನು? ತಡೆಯಲ್ಪಟ್ಟ. ಅನಿರುದ್ಧ ಎಂದೂ ದೇವರನ್ನ ಯಾರೂ ತಡೆಯಲಿಕ್ಕಾಗೋದಿಲ್ಲ. ದುರ್ಯೋಧನ ಹಾಗೆ ಪ್ಲಾನ್ ಮಾಡಿದ್ದ, ಕೃಷ್ಣನ್ ಕಿಡ್ನಾಪ್ ಮಾಡಿಬಿಟ್ರೆ, ಇಲ್ಲಿಟ್ಕೊಂಡ್ಬಿಟ್ರೆ ಪಾಂಡು ರಾಜ್ಯ ಕೊಡೋವರೆಗೂ ನಿಮ್ಮ ರಾಜ್ಯ ಬೇಡ ಅನ್ನೋ ಕೃಷ್ಣನ್ ಬಿಡೋದಿಲ್ಲ. ಮುಗಿದೋದ್ ಕಥೆ ನೋಡಿದ್ರು ಪಾಪ, ಅವ್ರ ಕಥೆನೇ ಮುಗಿತು, ಏನೂ ಆಗಲಿಲ್ಲ. ಯಾಕೆ? ಅನಿರುದ್ಧ. ಅದು ಗೊತ್ತಿದ್ದು ಏನು ಮಾಡ್ತಿದ್ದಿಲ್ಲ ಆತ. ಈ ಗಾಡಿ ಹಿಡ್ಕೊಂಡು ಬಾ ಅಂತ ಕಳಿಸಿದ್ರೆ ಹಾಗಾಗಿ ಗಾಡಿ ಹಿಡ್ಕೊಂಡು ಬಾ ಅಂತ ಕಳಿಸಿದ್ರೆ ಈಗ ಹಿಡ್ಕೊಂಡು ನೋಡಿ ಇಲ್ಲ, ಹಿಡಿದಾಗ ಚಿಕ್ಕಾಗಾಯ್ತೇ ಇಲ್ಲ. ಆ ರೀತಿಯಾಗಿ ಅಂದರೆ ದೇವರನ್ನೇ ಹಿಡಿಯಲಿಕ್ಕಾಗೋದಿಲ್ಲ. ಇದು ಅರ್ಥ ಆದರೆ ಹನುಮಂತ ಹಿಡಿಯೋಕ್ಕಾಗಲಿಲ್ಲ ಅವರಿಗೆ. ಅವರಾಗಿ ಬಂದಿದ್ದೇ ಹೊರತು ಹನುಮಂತ ಹಿಡಿಯೋಕ್ಕಾಗದ ಕೈಲೇ ಇಲ್ಲ. ಹೇಳ್ತಾರೆ, ಸಿಕ್ಬಿಟ್ಟು ಆಯ್ತಾಗ ನಾನು ಸಿಕ್ಕಿದ್ದು ಅದಕ್ಕಲ್ಲ, ನೀನು ನೋಡಕ್ಕೆ ಬಂದೆ ಅಷ್ಟೇ ಹೊರತು ನಿನ್ನ ಹಿಡ್ಕೊಂಡ್ಬರೋದು ಬಂದಿಲ್ಲ ಅಂತ ಹೇಳ್ತಾರೆ. ಹಿಡ್ಕೊಂಡ್ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಕಳಿಸೋರ್ಲಕ್ಕೆ ಕೊಂದಾಕಿದ್ದೀನಿ ನಾನು, ಯಾಕೆ ಬಂದೆ, ನೀನು ನೋಡ್ಲಿಕ್ಕೆ ಬಂದಾಗಾಯ್ತು, ಅವರೇ ಕರ್ಕೊಂಡು ಬರ್ತಾರೆ ಅಂತ ನಿಂತ ಮಾಡಿದ್ದೆ ಹೊರತೇನು ಬಿಸಾಕ್ತಿ, ಎಲ್ಲ ಬಿಚ್ಕೊಬಿಡ್ತೀವಿ, ಕಟ್ಟಿದ್ದೆಲ್ಲ ಬಿಚ್ಚೋಗ್ಬಿಡ್ತಾರೆ. ಇದೇ ಕೆಲಸ ಮೊದಲೇ ಮಾಡಿದ್ರೆ ಹನುಮಂತನ ಹಾಕಿದ ಕಟ್ಟನ್ನು ಯಾರೂ ಬಿಡಿಸಲಿಲ್ಲ, ಹನುಮಂತನೇ ಬಿಡಿಸ್ಕೊಂಡಿದ್ದು. ಈ ಕೆಲಸ ಅಲ್ಲೇ ಮಾಡಬಹುದಾಗಿತ್ತು. ಯಾಕೆ ಇದೆಲ್ಲ ಮಾಡಬೇಕಾಗಿತ್ತಲ್ಲ, ಸುಮ್ಮನೆ ಇದ್ದೆ ಅಷ್ಟೇ ಹೊರತು ಏನಿಲ್ಲ ಅದರಲ್ಲಿ. ನೀವು ಹಿಡಿದೂ ಇಲ್ಲ, ನೀವು ಬಿಡಿಸೋದೂ ಇಲ್ಲ, ನಾನೇ ಸಿಕ್ಕಂತೆ ಮಾಡಿದ್ದೆ ಅಷ್ಟೇ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅಪ್ರತಿರಥ. ಪ್ರತಿರಥ ಅಂದರೆ ಪ್ರತಿ ಯೋಧ ಅಂತ ಅರ್ಥ. ಅಪ್ರತಿರಥ ಅಂದ್ರೆ ಏನು? ಯಾರು ಪ್ರತಿ ಇಲ್ವೇ ಇಲ್ಲ ದೇವರಿಗೆ. ಅದೇ ಲಕ್ಷ್ಮೀಕಾಂತ ಸಮಂತ ತೋಪಿ ಅಷ್ಟೇ. ನಾಸ್ತಿ ನಾರಾಯಣ ಸಂನಹು ವಿಷ್ಣು. ಅಪ್ರತಿರಥ. ಇನ್ನೊಂದು ಅರ್ಥ, ರಥ ಅಂದ್ರೆ ದೇಹ. ದೇವರು ಅಂತ ದೇಹ ಯಾರಿಗೂ ಇಲ್ಲ. ಯಾಕೆ? ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣವಾದ ಅಪ್ರಾಕೃತ ದೇಹ ಮಹಾಲಕ್ಷ್ಮಿಗಿದೆ. ಅನಂತಾನಂತ ಗುಣ ಮಿಸ್ಸಿಗಿದೆ, ಗೊತ್ತಾಯ್ತಾ? ಕೋಟ್ಯಂತರ ಗುಣ ಇವೆ, ಅನಂತಾನಂತ ಗುಣ ಇಲ್ಲ. ಅದಕ್ಕೆ ಅಪ್ರತಿರಥ ಅಂತ ದೇಹವೇ ಯಾರಿಗೂ ಇಲ್ಲ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅಂಥ ದೇಹ ಯಾರಿಗೂ ಇಲ್ಲ. ಅದರಿಂದಾಗೇನೆ ಈಗ ಅಂಥ ದೇಹ ಇರೋದು ದೇವರ ನಿರಾಕಾರ ಅಂತ ಕರೆದ್ರೆ ಏನು ಮಾಡಬೇಕಾಗ? ಅಂಥ ದೇಹ ಅತ್ಯಂತ ಅಪೂರ್ವ ದೇಹ ಇದ್ದರೆ ನಿರಾಕಾರ ಅಂತ ಕರೆದ್ರೆ ಎಷ್ಟು ತಪ್ಪಾಗೋದಿಲ್ಲ. ನೋಡಿ, ಸೂರ್ಯನ ಬೆಳಕಿದೆ, ನಾವು ದೀಪ ಹಚ್ಚಿರ್ತೀವಿ, ಎಷ್ಟು ಡಿಫರೆನ್ಸ್ ಇದೆ ಎರಡಕ್ಕೂ ಕೂಡ. ಗೊತ್ತಾಯ್ತಾ? ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ ಸೂರ್ಯನ ಬೆಳಕು. ಇವತ್ತು ಎಂಥ ದೊಡ್ಡ ವೆಹಿಕಲ್ ಬರ್ತಿರ್ಲಿ, ರಾತ್ರಿ ಬರ್ತಿರುತ್ತಲ್ಲ, ಅದು ಕಾರ್ ಬರ್ತಿರುತ್ತೆ, 2 ಸ್ಕೂಟ್ರ್ ಬಂದಾಗ ಕಾಣಿಸುತ್ತೆ ನಮಗೆ ಎಷ್ಟೊಂದು ನೋಡಿದ್ರೆ. ಯಾರೋ ಸೈಂಟಿಸ್ಟ್ ಹಾಗೆ ಮಾಡಿದಂತೆ, 2 ಸ್ಕೂಟ್ರ್ ಬಂದು ತೋರಿಸೋತ ಬೀಳ್ತಾರೆ. ಅಂದರೆ ಬುದ್ಧಿವಂತಿಕೆ. ಅಂದರೆ ಅದು ಅಷ್ಟು ದೊಡ್ಡ ದೀಪಕ್ಕೆ ಅದನ್ನ ತೋರಿಸೋ ಶಕ್ತಿ ಇಲ್ಲ. ಅದೇ ಸೂರ್ಯ ಎಲ್ಲೋ ಇದ್ದಾರೆ, ಎಲ್ಲ ತೋರಿಸ್ತಾರೆ. ಅರ್ಥ ಆಯ್ತಾ? ಈ ಕೋಟಿ ಕೋಟಿ ದೀಪಗಳಷ್ಟೇ ಕಾಣಿಸ್ತಾ ಇರ್ತದೆ. ಇವಾಗ ರಾತ್ರಿ ತಲೆಯೆಲ್ಲ ಹಿಡಿದ್ಬಿಟ್ಟ ನೀವೀಗ ಸಿಟಿಯಲ್ಲಿ ಬರೀ ದೀಪಗಳು ಕಾಣಿಸ್ತಾರೆ. ಅದೇನು ಅಂತ ಯಾವ ಬಿಲ್ಡಿಂಗು ನಿಮ್ಗೆ ಐಡೆಂಟಿಫೈ ಮಾಡಕ್ಕೆ ಬರೋದಿಲ್ಲ. ಯಾಕೆ ತೋರಿಸೋ ಶಕ್ತಿ ಅದಕ್ಕಿಲ್ಲ. ಬೆಳಗ್ಗೆ ದೀಪ ಅಷ್ಟೇ ಹೊಡಿತಾ ಇದೆ. ಆದ್ದರಿಂದ ಅಪ್ರತಿರಥ. ಈ ಬೆಳಕು ಹೇಗೆ ಅಪ್ರತಿರಥರೋ ಅದು ಹಾಗೆ. ಪ್ರದ್ಯುಮ್ನ ಪ್ರಕರ್ಷೇಣ ದ್ಯುಮ್ನ ಅಂದ್ರೆ ಕಾಂತಿಯುತ. ಅಂತ ಕಾಂತಿ ಅನಂತ ಸೂರ್ಯಪ್ರಕಾಶನ, ಆದ್ದರಿಂದ ಅದಿಲ್ಲ. ದ್ಯುಮ್ನ ಅಂದ್ರೆ ಪ್ರಕಾಶ. ಅಮಿತ ವಿಕ್ರಮ. ಮಿತ ವಿಕ್ರಮ ನಭವತಿ ಇತಿ ಅಮಿತ ವಿಕ್ರಮ. ಇನ್ನು ಬಂದಿದೆ, ಹೇಳಿದೆ ಆಗ್ಲೇ. ವಿಮಿತಿ ಅಂದ್ರೆ ಅನಂತ. ವಿಕ್ರಮ ಅಂದ್ರೆ ವಿನಾಕ್ರಮ. ತಾನು ಮಾಡೋದಲ್ಲ, ಆ ಗರುಡನಿಂದ ಏನಾರ ಮಾಡಿಸಾಕ್ಬಿಡ್ತಾನೆ. ಅದಕ್ಕೆ ಜನಾರ್ದನ 23 ಕ್ಷೋಣಿಯ ಸೈನ್ಯ ಒಂದ್ಸತಿ ಗರುಡ ಎತ್ಕೊಂಡು ಅಷ್ಟು ಉಡ್ಕೊಂಡು ಹೋಗ್ಬಿಡುತ್ತೆ ಪಲ್ಟಿ. ಅವ್ರು ಹೋದ್ಮೇಲೆ ಮೀಟಿಂಗ್ ಮಾಡಿ ಹಣೆ ಬರ ನೋಡಿದ್ರೆ ಅಂತ ಅವ್ರು ಹೇಳ್ತಾರೆ. ಕೃಷ್ಣನ್ ಬರಬಾರ್ದು, ರಾವ್ ಬಿಡಿದಾಗ ಬಂದು ಆತನ ಒಂದು ವಾಹನ ನಮ್ಮನ್ನೆಲ್ಲ ಬಿಡಿಸಿಬಿಡ್ತಲ್ಲ. ಅದಕ್ಕೆ ನಾಗಾರಿ ರುಗ್ರ ಬಲಪೌರುಷ ಆಪವಿಷ್ಣೋರ್ ವಾಹತ್ತಮೋತ್ತಮಜವೋ ಯದಪಾಂಗಲಿ. ಈ ಕಥೆ ಗೊತ್ತಿದ್ರೆ ಶ್ಲೋಕ ಹಾಡ್ಬೇಕಾದ್ರೆ ಅರ್ಥ ಆಗೋದು, ಓ ಎಷ್ಟು ಪರಾಕ್ರಮ ಅಂತ. ಏನು 23 ಕ್ಷೋಣಿ ಸೈನ್ಯ, 2 ಜನ ಬಿಡೋದಲ್ಲ, ಅಷ್ಟು ಜನ ಪೂರ್ತಿ ಪಲ್ಟಿ ಹೊಡೆದು ಬಿಡ್ತಾರೆ. ಗಡ ಬಿದ್ದು ಕೃಷ್ಣ ಅಂದ್ಕೊಂಡು ಬಿದ್ದು ಹೋಗ್ಬಿಡ್ತಾರೆ.
ಇವ್ರ ಪ್ಲಾನ್ ಏನಿತ್ತು ಅಂದ್ರೆ ಕೃಷ್ಣನಿಂದ ಮುಂಚೆ ತಾವು ಹೋಗ್ಬೇಕು ಅಂತ ಹೇಳಿ. ಇದನ್ನೇನು ಬಂದ್ಬಿಡ್ತು. ಯಾವ ಊರು? ಕುಂಡಿರಪುರ. ರುಕ್ಮಿಣಿ ಸ್ವಯಂವರಕ್ಕೆ ಹೋಗಿರೋದು. ಆ ಕೃಷ್ಣ ಅಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿಂದ? ದ್ವಾರಕೆಯಿಂದ. ಒಂದು ಸ್ಥಳದಲ್ಲಿ ಬಂದಾಯ್ತು, ಬೀಳಿಸಿ ಆಯ್ತು, ಬುದ್ಧ ಹೋಗಿದ್ದಾಯ್ತು. ನಾವು ಬರಲೇಬಾರ್ದು, ನಮಗಿಂತ ಬುದ್ಧ ಹೋಗಿಬಿಟ್ನಲ್ಲ, ನಮ್ಮ ಪ್ಲಾನ್ ಇದ್ರೆ ಬರ್ಕೊಡುದು ಅಂತೇಳಿ ನಾವೇ ಬರೋಕ್ಕಿಂತ ಮುಂಚೆ ಹೋಗಿ ಆಯ್ತು. ಎಷ್ಟು ಬಲಾಕ್ರಮ ಇದೆ. ಪತತ್ರಿಣಃ ಬಲಂ ಈದೃಶ. ಪತತ್ರಿ ಅಂದ್ರೆ ಗರುಡ. ಗರುಡನಿಗೆ ಶಕ್ತಿ ಇದ್ದ ಕೃಷ್ಣ ಶಕ್ತಿ ಎಷ್ಟಿರಬೇಕು ಅಂತ ಮೀಟಿಂಗ್ ಮಾಡಿ ಮಾತಾಡ್ತಾರೆ. ಅದಕ್ಕೆ ಅಮಿತ ವಿಕ್ರಮ. ಅದಾದ್ಮೇಲೆ ಕಾಲನೇಮಿನಿಹ ವೀರ ಶೌರಿ ಶೂರಜನೇಶ್ವರ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿಹಾ ಹರಿ. ಕಾಲನೇಮಿನಿಹ ವೀರ ಶೌರಿ ಶೂರಜನೇಶ್ವರ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿಹಾ ಹರಿ. ಕಾಲನೇಮಿನಿಹ. ಕಾಲನೇಮಿ ನಿಘ್ನ. ಹಾ ಇಲ್ಲೆಲ್ಲಿ ಬರುತ್ತ ಧ್ಯಾನ ಬೇಡ. ನಿಘ್ನ. ಕಾಲನೇಮಿ ನಿಘ್ನನಿ. ಆಮೇಲೆ ವೀರ ವೀರಾಯ ನಮಃ ಶೌರಯೇ ನಮಃ ಶೂರಜನೇಶ್ವರಾಯ ನಮಃ ಅಪ್ಪನೇ ನಮಃ ತ್ರಿಲೋಕೇಶಾಯ ನಮಃ ಕೇಶವಾಯ ನಮಃ ಕೇಶಿಹ ಮತ್ತೆ ಕೇಶಿಘ್ನೇ ನಮಃ ಹರಿ ಹರಯೇ ನಮಃ. ಇಷ್ಟ ಹೆಸರುಗಳು. ಕಾಲನೇಮಿಯನ್ನ ನಿತರಾಂ ಘ್ನ. ಎಲ್ಲ ತಮಸ್ಸಿ ಕಳಿಸ್ತಾರೆ. ಕೊಲ್ಲೋದು ಎರಡು ವಿಧ. ಕೊಲ್ಲೋದು ಅಂದ್ರೆ ಮತ್ತೆ ವಾಪಸ್ ಬರಾಗೇ ಇಲ್ಲ, ತಮಸ್ಕೋಗ್ಬಿಟ್ಟು ಆ ರೀತಿ ಕೊಲ್ತಾರೆ. ಇನ್ನೊಮ್ಮೆ ಬರಬಾರದು ಅವರು, ಆ ರೀತಿ ಹೊಡಿತಾರೆ. ಅದು ಈಗ ಕೆಲಸ ಓಡಿಸೋ ಮತ್ತೆ ಬಂದರೆ ಇಲ್ಲಿ ಓಡಿಸೋ ಮತ್ತೆ ಬರೀ ಈ ಬಾಲ ಹಾಕಿದ್ರೆ ವಾಪಸ್ ಬರೋದು ಅಲ್ಲ. ಸತ್ತೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಸಾಯಿಸೋದಿಲ್ಲ. ಅಂದಂತ ತಮಸ್ಕಾಗ ವಾಪಸ್ ಬರೋದಿಲ್ಲ ಅವರು. ಬರುತ್ತೆ. ಕೇಸಿ ಅನ್ನೋ ಒಂದು ಹೆಸರು, ಕಾಲನೇಮಿ ಇನ್ನೊಂದು ಹೆಸರು. ಏನ್ ಯಾಕೆ ಬಂತ ಪದ ನಡೆಯೋದೇ ಹಾಗೆ. ರಾಮಾಯ ಯಾತಕ್ಕೆ ಬಂತು ಅಂದ್ರೆ ಚತುರ್ಥ ಸೇರಿಸಿದ್ರೆ ಹಾಗೆ ಆಗಲ್ಲ. ಆ ರೂಪ ಬರೋದೇ ಹಾಗೆ, ಬೇರೆ ರೀತಿ ಬರೋದಿಲ್ಲ. ಕುಂಕುಮ ಕೆಂಪು ಹಾಕಿದೆ ಅಂದ್ರೆ ಕೆಂಪಿರೋದೇ ಅದರ ಸ್ವಭಾವ. ಕಾಲನೇಮಿನಿಹ ವೀರ. ಇನ್ನೂ ಅನೇಕ ಅರ್ಥಗಳು. ಕಾಲನೇಮಿಶ್ಚಾಸೌ ಹಾಚ. ಕಾಲವನ್ನು ನಿಯಂತ್ರಣ ಮಾಡುವವನು ಮತ್ತು ಶತ್ರುಗಳನ್ನು ಕೊಲ್ಲುವವನು, ಅಥವಾ ಕಾಲವನ್ನು ನಿಯಂತ್ರಣ ಮಾಡುವವನು ಕಾಲವನ್ನು ಕಳೆಯುವವನು. ಗೊತ್ತಾಯ್ತಿಲ್ಲ? ಎಷ್ಟು ಕಾಲ ಚೇಂಜ್ ಮಾಡಿಬಿಡ್ತಾನೆ ಕೃಷ್ಣ. 12 ವರ್ಷ ಮಾಡ್ತಾನೆ. ಒಂದು ದಿವಸ ಏನ್ ಮಾಡ್ತಾನೆ? 12 ವರ್ಷ ಮಾಡ್ತಾನೆ. ಅದಕ್ಕೆ ಕಾಲನೇಮಿ ವ್ಯಕ್ತಿ ಹೋಗ್ಬಿಡುತ್ತೆ. ಈಗ ಕಾಲ ನೇಮಿಸುವವನು ನೇಮಿ, ಹಾ ಕೊಲ್ಲುವವನು ಹಾ. ಕಾಲನೇಮಿ ನಿಹ ಎರಡನ್ನೂ ಮಾಡಕ್ಕೆ ದೇವರಿಗೆ ಬರುತ್ತೆ. ಅದೇ ರೀತಿ ಕಾಲ ನೇಮಿಗಳು ಅಂದ್ರೆ ಯಾರ್ಯಾರು? ರುದ್ರದೇವರು, ಯಮದೇವರೆಲ್ಲ ಆ ಡಿಪಾರ್ಟ್ಮೆಂಟ್ ಅವರು. ಅವ್ರನ್ನೇ ಪ್ರಳಯ ಕಾಲದಲ್ಲಿ ಅವ್ರನ್ನೇ ಅವರು ಕೂಡ ಪರ್ವ ಸಂಹಾರ ಮಾಡಿಬಿಡ್ತಾರೆ. ವೀರಹ ವೀರಹ ವಿಶಿಷ್ಟವಾದ ಪ್ರೇರಣೆ. ವೀರಯತೀತಿ ವೀರಹ ವಿಶೇಷೇಣ ಪ್ರೇರಯತಿ. ಅದು ದೇವರ ಮಹಿಮೆ. ಬರೀ ಪ್ರೇರಣೆ ಅಲ್ಲ, ಅವೆಲ್ಲ ಕತೆ ಗೊತ್ತಿಷ್ಟು ಸ್ವಾರಸ್ಯ ಆಗುತ್ತೆ. ಇದರಲ್ಲೇ ಮಹಾಭಾರತದಲ್ಲಿ ಬರುತ್ತೆ. ಕೃಷ್ಣ ಇಲ್ಲಿದ್ದಾನೆ, ರಾಜಸೂಯಾಗದ ಇಲ್ಲಿದ್ದಾನೆ. ಅಲ್ಲಿಗೆ ಇವನು ಅಟ್ಯಾಕ್ ಮಾಡ್ತಾನೆ. ಸಾಲ್ವ ಬಂದು ಜೊತೆ ಯುದ್ಧ ನಡೀತಾ ಇರೋದು. ಆಗ ಸಾಲ್ವ ಬಹಳ ಪ್ರಾಬ್ಲಮೆಟಿಕ್ ವ್ಯಕ್ತಿ ಆಗ್ತಾನೆ. ಪ್ರದ್ಯುಮ್ನಾದಿಗಳಿರ್ತಾರೆ, ಬಂದೆ ಕಳಿಸಿರ್ತಾನೆ ಅವರು. ಆಗ ಇವನೇನು ಮಾಡಿ ಭಾಳ ಕಷ್ಟ ಆಯ್ತಲ್ಲ ಅಂತೇಳಿ ಪ್ರದ್ಯುಮ್ನ ಏನು ಮಾಡ್ತಾನೆ, ಕೃಷ್ಣ ಕೊಟ್ಟ ಒಂದು ಸ್ಪೆಷಲ್ ಶರ ಇರೋದು, ಬಾಣ ಇರೋದು, ಅದು ತಗೊಳಕ್ ಹೋಗ್ತಾನೆ. ಬಿಡಬೇಡ ಬಾಣ ಬಿಡಬೇಡ ಅಂತ ಅಶರೀರವಾಣಿ ಆಗುತ್ತೆ. ಯಾಕೆಂದ್ರೆ ಬಾಣ ಅಮೋಘ, ಅವನು ಸಾಯಬೇಕು. ಅದು ನಿನ್ನೆ ಸಾಯೋದಿಲ್ಲ. ಅವನು ನಾನೇ ಕೊಲ್ಲಬೇಕು ಅವನನ್ನು, ನಿನ್ನ ಸಾಯೋದಿಲ್ಲ. ಇದು ಅಸ್ತ್ರ ಅಮೋಘ, ಇದು ವೇಸ್ಟ್ ಆಗಬಾರದು. ಅವನು ಸಾಯೋದಿಲ್ಲ, ಸಾಯಬೇಕು, ನಿನ್ನಿಂದ ಸಾಯಾಗಿಲ್ಲ. ಆದ್ದರಿಂದಾಗಿ ಸ್ವಲ್ಪ ಇರು. ಮತ್ತೆ ಏನ್ ಮಾಡಿ, ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ. ಇವತ್ತು ಒಂದು ನಿಮಿಷ ಇರೋ, ಸರಿ ಬರ್ತಿದೆ, ಒಂದು ನಿಮಿಷ. ಅಶರೀರವಾಣಿ ಹೇಳೋದು. ಏನ್ ಮಾಡ್ತಾವ? ವಿಶಿಷ್ಟ ಪ್ರೇರಣೆ. ಏನು ಪ್ರೇರೇಪಣೆ? ಸಾಲ್ವನಿಗೆ ಏನು ಎಷ್ಟು ತಪ್ಪು ಮಾಡ್ತಿದ್ದಾರಲ್ಲ. ಬಾಲಕಲಹೇನ ಕಿಮೆ. ಇವ್ರು ಚಿಕ್ಕ ಹುಡುಗ, ಇಷ್ಟನ್ನು ಬಂದ. ನಾನು ಕೃಷ್ಣಜಿ ಯುದ್ಧ ಮಾಡಬೇಕಾದ್ರೆ ಇವನ ಕಡೆ ಅಲ್ಲ, ಗೊತ್ತಾಯ್ತಾ? ಆಮೇಲೆ ಬಂದ್ರಾಯ್ತು, ವಾಪಸ್ ಹೋಗ್ಬಿಟ್ಟು. ಪ್ರೇರೇಪಣೆ ಹಾಗೆ ಮಾಡ್ತಾರೆ, ವಿಶಿಷ್ಟ ಪ್ರೇರೇಪಣೆ. ಅವ್ನು ಈ ರೀತಿ ಹೊಡಿಬಾರ್ದ, ಒಳ್ಳೆ ಚಾನ್ಸ್ ಸಿಕ್ತಿ ಹೊಡಿಬೇಕು ಅನ್ಸಲ್ಲ. ಇದೆಲ್ಲ ಏನ್ ಲೆಕ್ಕ, ಆ ಕಡೆ ಹೋದ್ರಾಯ್ತು. ಇದು ಜರಾಸಂಧನೇ ತಗೋಬೋಣ. 3 ದಿನ ಯಾರು ಆರಿಸು ಅಂತ ಕೇಳಿದ್ರೆ ಅರ್ಜುನ ಆರಿಸ್ಕೊಂಡಿದ್ರೆ ಗೆದ್ದು ಬಿಡ್ತಿದ್ದ. ಆ ಬುದ್ಧಿ ಕೊಡಬಾರ್ದ? ಆ ಬುದ್ಧಿ ಬಂತು ಅವನಿಗೆ, ಉಪಯೋಗ ಇಲ್ಲ, ಮರ್ಯಾದೆ ಹೋಗ್ಬಿಡುತ್ತೆ. ಯಾರನ್ನ ಹೊಡೆದ್ಬಿಡ್ತೇನೆ ಹೊಡೆದ್ರೆ ಭೀಮನ್ ಹೊಡಿಬೇಕೆ, ಸಾಯ್ಬೇಕು. ಬುದ್ಧಿ ಹಾಕಿ ಚೇಂಜ್ ಮಾಡ್ತಾರೆ. ಈ ದುರ್ಯೋಧನಿಗೇನೆ ಒಬ್ಬರು ಆರಿಸ್ಕೊ ಅಂತ ಹೇಳಿದ್ರೆ, ಧರ್ಮಾದ್ರೆ ಆರಿಸ್ಕೊಂಡ್ರೆ ಏನಾಗ್ತಿತ್ತು? ಆ ಬುದ್ಧಿ ಹಾಕಿ ಕೊಡ್ತಾರೆ. ಧರ್ಮಾದ್ರೆ ಕೃಷ್ಣ ಹೇಳುತ್ತೆ, ಯಾರು ಆರಿಸ್ಕೊಂಡು ಅಂತ ಹೇಳ್ಬಿಟ್ಟು ನಿನ್ನ ಆರಿಸ್ಕೊಂಡ್ರೆ ಏನ್ ಮಾಡ್ತಿದ್ದೆ ಅಂತಾನೆ ಕೇಳ್ತಾರೆ. ಡೈರೆಕ್ಟಾಗಿ ಕೇಳ್ತಾರೆ, ನೀವು ಕೆಲ ಆಗ್ತಿತ್ತ?
ಆರ್ಚ್ಕೊಳ್ಳಿಲ್ಲ, ಅದಕ್ಕೆ ಅದು ಬಂದೆ ನಿನ್ನ ಮೇಲೆ ಭಾರ ಹಾಕಿದ್ದೀವಿ ಆಗುತ್ತೆ ಅಂತ. ಇದೆಲ್ಲ ಬೇರೆ ಪಡಿ, ವಿಶಿಷ್ಟವಾದ ಬೇರೆ ಪಡಿ. ಅದೆಲ್ಲ ಅನುಭವಕ್ಕೆ ಬರುತ್ತೆ ನನ್ನ ಜೀವನ ನೋಡಿಕೊಂಡಾಗ. ಅದು ಕಥೆ ನೋಡಿದಾಗ ಅರ್ಥ ಆಗುತ್ತೋ ಇಲ್ಲಿ ಸರಿ ಅಂತ ಅರ್ಥ ಆಗುತ್ತೆ. ಎರಡೆರಡು ತಗೋಬೇಕು, ಎಲ್ಲಿ ನಡೆಯುತ್ತೋ ನಮಗೆ ಹಾಗೆ ನಡೆಯುತ್ತೆ. ವಿಶಿಷ್ಟವಾದ ಪ್ರೇರಣೆ. ಏನ ಯಾವ್ದು? ಹಾ, ಅವರು ಅಷ್ಟೇ. ಅವರು ಒಂದ್ಸತಿ ಹೋಗ್ಲೇಬೇಕಲ್ಲ, ಅವರು ಮುಕ್ತರಾಗಬೇಕಲ್ಲ, ಈ ದೇಹ ಬಿಡಬೇಕು ಅವರು. ಅದಕ್ಕೆ ಬ್ರಹ್ಮೇಶ ಚಕ್ರೋತ್ಕರ ನಖಸ್ತುತಿಯಲ್ಲೇ ಬಂದಿದೆ. ಬ್ರಹ್ಮ ಈಶ ಚಕ್ರ ಎಲ್ಲರೂ ಕೂಡ ಇದ್ದಾಗ ಒಂದ್ಸತ್ ಬಿಡ್ತಾರೆ, ಒಂದ್ಸತ್ ಬಿಟ್ಟು ಒಂದ್ಸತ್ ಬಿಡ್ತಾರೆ. ಅವ್ರದ್ದು ಮಿನಿಮಮ್ ಅಂದ್ರೆ ಅವರೊಬ್ಬರಿಗೆ ಅದು ಅತಿ ಶ್ರೇಷ್ಠ. ಅದು ಬಿಡಲೇಬೇಕು ಒಂದ್ಸಲ ಅವರು. ಅದಕ್ಕೆ ಅವನು ಯಾರಿಗೆ ನನಗೆ ಸಾವೇ ಬೇಡ ಅಂತ ಕೇಳಿದ್ರೆ ಹೇಳ್ತಾನೆ, ನಾನೇ ಬಿಡಬೇಕು, ನಿನ್ನ ಕೈ ಬಿಡ್ಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಶೌರಿಹಿ, ಶೌರ್ಯ ವಂಶದಲ್ಲಿ ಅವತಾರ ಮಾಡಿದವನು. ಮತ್ತೆ ಶೂರ ಜನೇಶ್ವರ, ಶೂರ ಜನರಿಗೆ ಈಶ್ವರನಾದವನು. ಶೂರ ಜನರಿಗೆ ಅಂತ ಅಲ್ಲಿ ಶೂರ ಹಬ್ಬ ಪಂಗಡಕ್ಕೆ ಅಂತ ಒಂದರ್ಥ. ಶೂರರು ಅಂತ ಯಾರಿದ್ದಾರಲ್ಲ ಅವರಿಗೆಲ್ಲ ಒಡೆಯನಾದವನು, ಅತಿಶೂರ. ತ್ರಿಲೋಕಾತ್ಮ, ತ್ರಿಲೋಕಾತ್ಮ, ತ್ರಿಲೋಕ ಅಂತ ಹೇಳಿದೆ. ತ್ರಿಲೋಕ ತ್ರಿಲೋಚನ, ಅವರಿಗೆ ಸ್ವಾಮಿಯಾದವನು ತ್ರಿಲೋಕಾತ್ಮ. ಮತ್ತೆ ತ್ರಿಲೋಕರು, ಮೂರು ವಿಧ ಜೀವರಿಗೆ ಸ್ವಾಮಿ, ಅವೆಲ್ಲ ಅರ್ಥ ಮಾಡ್ಕೋಬೇಕು. ಮೂರು ಕಾಲಗಳಿಗೂ ಸ್ವಾಮಿ. ಲೋಕೇಶ, ತ್ರಿಲೋಕಗಳಿಗೂ ಒಡೆಯನಾದವನು. ಮೇಲ್ನೋಟಕ್ಕೆ ತ್ರಿಲೋಕಕ್ಕೆ ಒಡೆಯ ಯಾರು? ಇಂದ್ರದೇವರು. ಅದ್ರ ಒಳಗಿದ್ದು ಮಾಡ್ತಿರೋದು ಯಾರು? ಪರಮಾತ್ಮನೇ. ಮತ್ತು ಉಪೇಂದ್ರನಾಗಿದ್ದಕ್ಕೆ ಆತಗೆ ಸಾಧ್ಯ ಆಯ್ತಲ್ಲ, ಸಾಧ್ಯ ಇರಲಿಲ್ಲ. ಧರ್ಮಾದಿ ರಾಜ್ಯ ಸಿಗಲಿಕ್ಕೆ ಕಾರಣ ಭೀಮಸೇನ. ಇವತ್ತು ಇಂದ್ರದಲ್ಲಿ ಕೊಡ್ಲಿಕ್ಕೆ ಕಾರಣ ಉಪೇಂದ್ರ. ಯಾಕೆ ಪದವಿ ಕಳ್ಕೊಂಡಾಗ ವಾಮನ ಬಂತಾನೆ ವಾಪಸ್ ಕೊಡಿಸಿದ್ದು. ತ್ರಿಲೋಕೇಶ. ಇನ್ನು ಕೇಶವ, ಒಂದೊಂದು ಬಂದಾಗ ಬೇರೆ ಬೇರೆ ಅರ್ಥ ಕೊಡೋದು. ಕೇಶೈಹಿ ವರ್ತ ಇತಿ ಸರ್ವಂ, ಧೂಳು ಅಂತಾರಲ್ಲ ಹಾಗೆ, ತನ್ನ ಕೇಶಗಳಿಂದ ಎಲ್ಲ ನಡೆಸಿಬಿಡ್ತಾನೆ ಬೇಕಾದ್ರೆ. ಕೃಷ್ಣ ರೂಪ ಕೃಷ್ಣಕೇಶ, ಶುಕ್ಲಕೇಶ. ಕೇಶಗಳಿಂದ ಕೇಶಾಭ್ಯಾಮ್ ವರ್ತ ಇದೆ, ಎರಡು ಕೇಶಗಳಿಂದ ಇಡೀ ಮಹಾಭಾರತದಲ್ಲಿ ಎಂಟರಾಗಿಬಿಡ್ತಾನೆ. ಅದು ಅಪೂರ್ವವಾದ ಹಿರಿಮೆ. ಅಥವಾ ಕಾ ಪ್ಲಸ್ ಇ, ಆಮೇಲೆ ಕಾಶ ಈಶ. ಕಾ ಅಂದರೆ ಬ್ರಹ್ಮವಾಯುಗಳು, ಈ ಅಂದರೆ ಮಹಾಲಕ್ಷ್ಮಿ. ಬ್ರಹ್ಮದೇವರಿಗೆ, ಮಹಾಲಕ್ಷ್ಮಿಗೆ, ವಾಯುದೇವರಿಗೆ ವರ್ತಯತಿ ಓಂ ಜ್ಞಾನಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ. ಅವರೆಲ್ಲರಿಗೂ ಜ್ಞಾನ ಕೊಡ್ತಕ್ಕಂಥವ್ರು. ಆ ಶ್ಲೋಕದ ಅರ್ಥ ಬೇಸಿಕ್ ಕೇಶವ ಶಬ್ದಕ್ಕೆ ಅರ್ಥ ಬಂದ್ಬಿಡುತ್ತೆ. ಕೇಶವ, ಕೇಶಿಹ, ಕೇಶಿ ಅಂತ ರಾಕ್ಷಸ ಇದ್ನಲ್ಲ, ಯಾವ ರೂಪದಲ್ಲಿ ಬರ್ತಾನವನು? ಕುದುರೆ ರೂಪದಲ್ಲಿ ಬರ್ತಾವನು, ಕೊಂತಾನೆ ಪರಮಾತ್ಮ. ಅದಕ್ಕೆ ಕೇಶಿಹ, ಕೇಶಿಯನ್ನ ಕೊಂದವನು. ಹರಿಹಿ, ಹರತೀತಿ ಹರಿಹಿ, ಅಂತ್ಯಕಾಲದ ಎಲ್ಲವನ್ನು ಹರಣ ಮಾಡ್ತಾನೆ. ಆಹರತೀತಿ ಹರಿಹಿ, ವಿಹರತೀತಿ ಹರಿಹಿ, ವ್ಯಾಹರತೀತಿ ಹರಿಹಿ. ಎಷ್ಟು ಬೇಕಾದ್ರೆ ಸೇರ್ಸ್ಕೊತಾ ಹೋಗ್ಬೋದು. ಹರಿಹಿ ಕಾಲನೇಮಿನಿಹ ವೀರಃ ಶೌರಿಃ ಶೂರಜನೇಶ್ವರಃ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿಹ ಹರಿಃ. ನೆಕ್ಸ್ಟ್ ಕಾಮದೇವಃ ಕಾಮಪಾಲಃ ಕಾಮೀ ಕಾಂತಃ ಕೃತಾಗಮಃ ಅನಿರ್ದೇಶ್ಯ ವಪುರ್ವಿಷ್ಣುರ್ವೀರೋ ಅನಂತೋ ಧನಂಜಯಃ. ಕಾಮದೇವಃ ಕಾಮಪಾಲಃ ಕಾಮೀ ಕಾಂತಃ ಕೃತಾಗಮಃ ಅನಿರ್ದೇಶ್ಯ ವಪುಃ ವಿಷ್ಣುಃ ವೀರಃ ಅನಂತಃ ಧನಂಜಯಃ. ಕಾಮದೇವಃ, ಕಾಮದೇವಃ, ಕಾಮಕ್ಕೆ ನಿಜವಾದ ದೇವರು ಪರಮಾತ್ಮನೇ. ಅರ್ಥ ಆಯ್ತಾ? ಇಲ್ಲ ಹೋಗಿದ್ರೆ ಕಾಮನಿಗೆ ಕಾಮ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಅರ್ಥ ಆಯ್ತಾ? ಕಾಮನಿಗೆ ಒಡೆಯ ಅಂತ ಒಂದರ್ಥ. ಅಥವಾ ಕಾಮಸ್ಯ ದೇವಃ, ಕಾಮಶ್ಚಾಸೌ ದೇವಶ್ಚ. ಅರ್ಥ ಆಯ್ತಾ? ಕಾಮ ಸ್ವತಃ ಕಾಮಶಬ್ದವಾಚ್ಯನಾದವನು ಮತ್ತು ದೇವನೂ ಆದವನು, ಆ ರೀತಿ ಅರ್ಥ ಮಾಡಬಹುದು. ಕಾಮಪಾಲ, ಕಾಮವನ್ನ ಪಾಲನೆ ಮಾಡುವವನು, ಕಾಮವನ್ನ ಪಾಲನೆ ಮಾಡುವವನು ಅಂದ್ರೆ ಸತ್ಕಾಮನೆಗಳನ್ನು ಹಾಗೆ ಉಳಿಸೋನು. ಒಂದ್ ದಿವಸ ಬಂದ 4 ದಿವಸ ಬಿಟ್ಟ, ಕಾಮ ಕೊಡ್ಲಿಲ್ಲ. ಕಾಮ ಹಾಗೆ ಕಾಮಪಾಲ, ಒಳ್ಳೆ ಇಚ್ಛೆ ಯಾವಾಗಲೂ ಇರಬೇಕು, ಯಾವಾಗಲೂ ಅನಭಕ್ತಿ ಕೇಳ್ಕೊಂಡಿರೋತ್ತಿರ್ಬೇಕಾದ್ರೆ. ಒಂದ್ ದಿವಸ ಕೇಳಿದ ಬರ್ದಿಸಿ ಬಿಟ್ಟುಬಿಟ್ಟು, ಹಾಗಾಗಬಾರ್ದು. ಅದಕ್ಕೆ ಕಾಮಪಾಲ ಯೋಗ್ಯರಿಗೆ, ಸತ್ಕಾಮ ಅವರಿಗೆ ದುಷ್ಕಾಮಪಾಲ, ದುಷ್ಕಾಮನ ಸ್ವರೂಪದಲ್ಲಿ ಬಿಡಬಾರದು ಅವರು, ಆ ರೀತಿ ಮಾಡೋದು. ಅಥವಾ ಕಾಮಶ್ಚಾಸೋಪಾಲಶ್ಚ ಕಾಮಂ ಪಾಲಯತಿ ಇತಿವಾ ಕಾಮಪಾಲ. ಮನ್ಮಥನ ಕಾಪಾಡ, ಪ್ರತಿಯೊಂದಿನ ಸಮಸ್ಯೆ ಬಂದಿತಿ, ಕತೆ ಬಂತಲ್ಲ, ಪಾರಮ ಅವನು ಹೋಗಿಬಿಟ್ಟ ನಿಲ್ಸೋತಿದ್ದ ಕಾಮಪಾಲ. ಆಮೇಲೆ ಕಾಮಪಾರಹ ರಲಯೋರ ಭೇದ, ಕಾಮಪಾರಹ ಕಾಮದಿಂದ ದಾಟಿಸುವವನು, ಕಾಮದಿಂದ ಪಾರು ಮಾಡುವ ಅಂತ ಅರ್ಥ. ಪಾರು ಮಾಡೋದು. ಮತ್ತೆ ಕಾಮಿ, ಕಾಮಸ್ವಾಮಿ, ಧನಿ, ಧನ ಇದ್ದವನು ಧನಿ, ಕಾಮ ಪಡೆಯ ಕಾಮಿ.
ಎಲ್ಲ ಕಾಮನೆಗಳಿಗೂ ಒಡೆಯನಾದವನು. ಆಮೇಲೆ ಕಾಂತಃ, ಹಿಂದೆ ಕಾಮಿ ಈಕಾಂತಃ, ಈ ಅಂದ್ರೆ ಮಹಾಲಕ್ಷ್ಮಿ, ಲಕ್ಷ್ಮೀಕಾಂತಃ ಈಕಾಂತಃ. ಅಥವಾ ಕಾಂತಃ, ಕಾಂತಾಯ ಕಲ್ಯಾಣ ಗುಣೈಕಧಾಮನೆ. ಕಾ ಶಬ್ದಕ್ಕೆ ಅನೇಕ ಅರ್ಥಗಳು. ಕಾ ಅಂದ್ರೆ ಸುಖ, ಸುಖದ ಅಂತ, ಅಲ್ಟಿಮೇಟ್, ಸಾ ಕಾಷ್ಠ ಸಾ ಪರಾಗತಿ. ಕಾ ಅಂತ ಹೇಳಿದ್ರೆ ಬ್ರಹ್ಮದೇವರು ವಾಯುದೇವರು ಅವರಿಬ್ಬರಿಗೂ ಅಂತ, ಬ್ರಹ್ಮೇಶ ಚಕ್ರೋತ್ಕರಾಹ. ಆಮೇಲೆ ಕೇನ, ಕಾ ಅಂದ್ರೆ ಶಾಸ್ತ್ರ, ಶಾಸ್ತ್ರಕ್ಕೆ ಅಂತ ನಿರ್ಣಯ, ವೇದವ್ಯಾಸ ರೂಪದಲ್ಲಿ ನಿರ್ಣಯ ಮಾಡಿಕೊಟ್ಟವರು. ಕ ವಾಯುದೇವರು, ಅವರಿಂದ ತಾತ್ಪರ್ಯ ಬರೆಸ್ತಕ್ಕಂಥವ್ರು. ಅನೇಕ ಅರ್ಥ ಬರುತ್ತೆ. ಕಾಂತಃ. ಕೃತಾಗಮಃ, ಕೃತಾಗಮಃ ಕೃತಶ್ಚ ಆಗಮಃ ಅಸ್ಮಾತ್. ಕಲಿಗಳನ್ನು ಕೊಂತಷ್ಟ ಕಲಿಯುಗ ಮುಗಿದ್ಬಿಟ್ಟು ಕೃತಶ್ಚ ಆಗಮಃ ಅಸ್ಮಾತ್ ಕಲಿಕೆ ರೂಪೇಣ. ಅಥವಾ ಕೃತಶ್ಚ ಆಗಮಃ, ಕೃತಾದಿ ಯುಗಗಳ ಆಗಮ ದೇವರಿಂದನೇ ಆಗಬೇಕು. ಯುಗಾದಿ ಕೃತ್ ಇವರಿಂದ ಆಗ್ತಾ ಇದೆ. ಮತ್ತೆ ಕೃತಾಹ ಆಗಮಃ, ಮಹಾಭಾರತಾದಿ ಆಗಮಗಳನ್ನು ಬರೆದವನಾದ್ದರಿಂದ ವೇದವ್ಯಾಸ ರೂಪಕ್ಕೆ ಕೃತಾಗಮಃ. ಕೃತ ಆಗಮಃ ಅಂದರೆ ಆಗಮನ ಬರುವಿಕೆ. ಭಕ್ತರ ಕರೆದಾಗೆಲ್ಲ ಆಗಮನ ಮಾಡಬಹುದು, ಭಕ್ತರ ಕರೆದಾಗೆಲ್ಲ ಆಗಮನ ಮಾಡಬಹುದು. ಇದೆಲ್ಲ ದೊಡ್ಡದು. ನೋಡೋದಕ್ಕೆ ಒಂದರ್ಥ ಮಾಡೋದು ಕಷ್ಟ ಅನಿಸಿದ್ರೆ ಆಮೇಲೆ ಏನು ಅನಿಸುತ್ತೆ, ಅಷ್ಟು ಅರ್ಥಗಳು ಬರುತ್ತೆ. ಅದು ಬೇರೆ ಎಲ್ಲ ಮಹಿಮೆಗಳೇ, ಪ್ರತಿಯೊಂದು ದೇವರ ಮಹಿಮೆ. ಕೃತ ಅಗಮಃ, ಕೃತ ಅಗಮಃ, ಉಳಿದವರು ಬರದಂತೆ ಮಾಡ್ತಾನೆ. ಗೊತ್ತಾಯ್ತಾ? ತಾನು ಬರ್ತಾನೆ, ಉಳಿದವನು ಬರದಂತೆನೂ ಮಾಡ್ತಾನೆ. ಇದು ನಾವೇನು ಮಾಡೋದು, ಸಾರಿ ಅವೆಲ್ಲ ಇಲ್ಲ. ತೃಣಮತೇನವಿನ ತೃಣಮಪಿ ನಚಲತೆ, ಆದ್ದರಿಂದ ಹಾಗೆ ಮಾಡ್ತಾನೆ. ಅನಿರ್ದೇಶ್ಯ ವಪುಹು, ಆ ಇತಿ ನಿರ್ದೇಶ್ಯಂ ವಪುಹು. ಆ ಅಂದರೆ ಆ ಅಂತಾನೆ ದೇವರ ಹೆಸರು. ಅಕ್ಷರಾಣಾಮಕಾವರು, ಆ ಎಂಬ ಪದದಿಂದ, ಅಕ್ಷರದಿಂದ ನಿರ್ದೇಶಿಸಲ್ಪಡುವ ದೇಹವುಳ್ಳವರು. ಅಥವಾ ಸಾಕಲ್ಲೇನ ನಿರ್ದೇಶ್ಯ ವಪು, ದೇವರನ್ನು ಹೀಗಿದ್ದಾರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಗೊತ್ತು, ಆನೇನು ಫುಲ್ ಚಿತ್ರ ಕೊಡಕ್ಕೆ ಯಾರ್ಯಾರು ಬರುತ್ತಾ? ಈ ಸೈಡ್ ಇದ್ರೆ ಆ ಸೈಡ್ ಬರಲ್ಲ, ಆ ಸೈಡ್ ಈ ಸೈಡ್ ಬರೋದಿಲ್ಲ, ಮೇಲೆ ನೋಡಿದರೆ ಈ ಸೈಡ್ ಬರೋದಿದೆ, ಹೈಟೇ ಬರೋದಿಲ್ಲ. ಹೀಗಾಗಿ ಫುಲ್ ಚಿತ್ರ ಬೆಳೆ ಶಕ್ತಿ ಯಾರಿಗೂ ಇಲ್ಲ. ಗೊತ್ತಾಯ್ತಿಲ್ಲ? ಅದು ಅರ್ಥ ಮಾಡ್ಕೊಳ್ಳೋ, ಸಾಕ್ಷಿಯಿಂದ ಅರ್ಥ ಮಾಡ್ಕೋಬೇಕೆ ಹೊರತು ಬರೀ ಕಣ್ಣಿಗೆ ಕಾಣಿಸೋದಿಲ್ಲ ಅದೆಲ್ಲ. ಅದಕ್ಕೆ ಅನಿರ್ದೇಶ್ಯ ವಪುಹು ಅಂತ ದೇಹ ಪರಮಾತ್ಮರಿಗಿದೆ. ಅನಿರ್ದೇಶ್ಯ ವಪುನ ತೆಗೆದು ಏನು ಮಾಡಿಬಿಟ್ರೆ ವಪುನೇ ಇಲ್ಲ ಅಂದ್ಬಿಟ್ರು, ಆಕೃತಿನೇ ಇಲ್ಲ. ಅಲ್ಲ, ಪೂರ್ಣವಾಗಿ ವರ್ಣಿಸಲಾಗದ ಆಕೃತಿಯನ್ನು ಹೊಂದಿದವನು ಅಂತ ಅರ್ಥ. ಸಾಕಲ್ಯೇನ ಅಜ್ಞೇಯವಾದಂತಹ ದೇಹವುಳ್ಳವರು. ವಿಷ್ಣು ಅತ್ತ ಬಂದಾಗಿದೆ. ವೀಷಾಣ, ವಿಶಿಷ್ಟವಾದ ಶ ಮತ್ತು ಮ, ಬಲ ಮತ್ತು ಜ್ಞಾನಗಳನ್ನು, ಆನಂದ ಜ್ಞಾನ ಹೊಂದಿರೋದ್ರಿಂದ ವಿಷ್ಣು ಅಂತ ಹೆಸರಿದೆ. ಹೂ ಅಂತ ಬಂದ್ಬಿಟ್ರೆ ಸ್ವಭಾವ ಅಂತ. ವಿಷಾಣ, ಹೂ ಒಂಬತ್ತು ತಾಚ್ಛೀಲ್ಯ, ತಾಚ್ಛೀಲ್ಯ ಅಂದ್ರೆ ಅವ್ರ ಸ್ವಭಾವ ಅಂತ. ವೀರ, ಅದು ವೀರ ಬಂದಿದೆ. ವೀರ ಇತಿ ವೀರ. ಅಥವಾ ವಿ ಹಿ ಗರುಡ, ಈರಹ ವಾಯು, ಇಬ್ಬರು ವಾಹನತ್ವೇನ ಅಶ್ಯ, ವಾಯುವಾಹನ ಗರುಡ ವಾಹನ, ಹಾಗೆಲ್ಲ. ಅನಂತಹ, ಅನಂ ತನೋತೀತಿ ಅನಂತಹ. ಅನಂ ಅಂದ್ರೆ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣ, ಪ್ರಾಣಾದ್ವಾಯು ರಜಾಯತ, ಅದಕ್ಕೆ ಅನಂತಹ. ಅದೇ ರೀತಿ ಅಂತ ನಾಶ, ನಾಶ ಹಾಸ್ಯ. ಅದಕ್ಕೆ ಕೃಷ್ಣ ನೋಡುತ್ತಾ ಭ್ರಾಂತಿ ಹುಟ್ಟಿಸ್ಬಿಟ್ಟ. ಪಾಪ ಕೃಷ್ಣ ಇದು ಆಲ್ಸೋ ಮರಡಲ್ ಅಂದ್ಬಿಡ. ಯಾರೋ ಹೊಡೆದ್ರು ಕೃಷ್ಣ ಇದೇ ಮಾಡಿಬಿಟ್ಟ. ಅಲ್ಲ ಅಂತ ಹೇಳ್ತಾ ಇದೆ. ಅಲ್ಲ, ಅನಂತಹ. ದೇವರಿಗೆ ಎಂದೂ ಕೂಡ ಅಂತ ನಾಶ ಇಲ್ಲೇ ಇಲ್ಲ. ಸ್ವರೂಪತಃ ನಾಶ ಇಲ್ಲ, ದೇಹತಃ ನಾಶ ಇಲ್ಲ, ಗುಣತಃ ನಾಶ ಇಲ್ಲ, ಕಾಲತಃ ನಾಶ ಇಲ್ಲ. ಅದಕ್ಕೆ ಅನಂತ ಅಂದ್ರೆ ಅಬ್ಸಲ್ಯೂಟ್ ಅನಂತ. ಧನಂಜಯ, ಧನಂಜಯ, ಧನಂ ಜಯತೀತಿ ಧನಾಭಿಮಾನಿನಿ, ಮಹಾಲಕ್ಷ್ಮೀಂ ಜಯತೀತಿ ಧನಂಜಯ. ಅಥವಾ ಧನಂ, ಧನ ಇವರಿದ್ದಾರಲ್ಲ, ಧನೇಶ ಬಂತ ಹೇಳಿ ಧನೇಶ್ವರ ಅಂತೇಳಿ, ಕುಬೇರಾದಿಗಳನ್ನು ಕೂಡ ಜಯತಿ. ಅಥವಾ ಧನ ಅಂದ್ರೆ ಯುದ್ಧ, ಯುದ್ಧಂ ಮಹಾಧನಂ ಪ್ರಸಿದ್ಧಂ ಧನಮೇವ. ಯುದ್ಧ ಅಂದ್ರೆ ಧನಕ್ಕೆ ಮಹಾ ಯುದ್ಧ ಅಂತ ಹೇಳ್ತಾರೆ. ಕ್ಷತ್ರಿಯರಿಗೆ ಧನ ಅಂದ್ರೆ ಅದೇ. ಅದಕ್ಕೆ ಧನಂಜಯ, ಎಲ್ಲ ಯುದ್ಧದಲ್ಲೂ ಗೆಲ್ಲುವವನು, ಗೆಲ್ಲಿಸಬಹುದು. ತಾನು ಗೆಲ್ತಾನೆ, ಗೆಲ್ಲಿಸ್ತಾನೆ. ಅದಕ್ಕೆ ಧನಂಜಯ. ಕಾಮದೇವ ಕಾಮಪಾಲ ಕಾಮೀ ಕಾಂತಕೃತಾಗಮಃ ಅರಿದೇಶ ಉಪರ್ವಿಷ್ಣುರ್ ವೀರೋನಂತೋ ಧನಂಜಯ. ಅರ್ಥವಾಗ್ತಾ ಹೇಳ್ತಾ ಇದ್ದರೆ ಆ ಕಡೆ ಬೇರೆ ಕಡೆ ಮನಸ್ಸು ಹೋಗೋದಿಲ್ಲ. ಅರ್ಥವಾಗದೆ ಏನಾಗುತ್ತೆ, ಈ ಟಿವಿ ನೋಡ್ತಿರ್ತಾನೆ, ಯಾವುದೋ ಭಾಷೆ ಅರ್ಥ ಆಗಲಿಲ್ಲ, ಆ ಕಡೆಗೆ ನೋಡ್ತಾನೆ. ಅರ್ಥ ಆಗ್ಬಿಟ್ಟ ತಕ್ಷಣ ಏನು ಮಾಡ್ತಾನೆ, ಕಾನ್ಸಂಟ್ರೇಷನ್ ಬಂದ್ಬಿಡ. ಕಾನ್ಸಂಟ್ರೇಷನ್ ಉಪಾಯ ಅಂದ್ರೆ ಅದು ಒಂದೇ, ಅರ್ಥ ಮಾಡ್ಕೊಳ್ಳೋದು ಒಂದೇ ಉಪಾಯ. ಅದಾದ್ಮೇಲೆ ಎಣಿಸ್ಬಿಟ್ರೆ ನಾಕಾಯ್ತು, ಊರಾಯ್ತು. ಬ್ರಹ್ಮಣ್ಯೋ ಬ್ರಹ್ಮಕರ್ ಬ್ರಹ್ಮ, ಬ್ರಹ್ಮ ಬ್ರಹ್ಮಗರ್ಧನ, ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ, ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ. ಬ್ರಹ್ಮಣ್ಯ ಬ್ರಹ್ಮಕೃತ್ ಬ್ರಹ್ಮ, ಬ್ರಹ್ಮ ಬ್ರಹ್ಮವಿವರ್ಧನ, ಬ್ರಹ್ಮವಿತ್ ಬ್ರಾಹ್ಮಣ, ಬ್ರಹ್ಮೀ ಬ್ರಹ್ಮಜ್ಞ ಬ್ರಾಹ್ಮಣ ಪ್ರಿಯ. ಬ್ರಹ್ಮಣ್ಯಾಯ ನಮಃ.
ಇದು ಬ್ರಹ್ಮಣ್ಯ ತೀರ್ಥರ ಹೆಸರು. ಈ ಹೆಸರನ್ನೇ ಇಟ್ಟಿದ್ದು. ಬ್ರಹ್ಮಣ್ಯಾಯ ನಮಃ, ಬ್ರಹ್ಮಕೃತೇ ನಮಃ, ಬ್ರಹ್ಮಣೇ ನಮಃ, ಬ್ರಹ್ಮಣೇ ನಮಃ. ಆಮೇಲೆ ಮತ್ತೆ ಬ್ರಹ್ಮಣೇ ನಮಃ. ನಪುಂಸಕಲಿಂಗದ್ದು ಇದೆ, ಪುಲ್ಲಿಂಗದ್ದು ಇದೆ. ಬ್ರಹ್ಮ ವಿವರ್ಧನಾಯ ನಮಃ, ಬ್ರಹ್ಮವಿದೇ ನಮಃ, ಬ್ರಾಹ್ಮಣಾಯ ನಮಃ, ಬ್ರಹ್ಮಿಣೇ ನಮಃ, ಬ್ರಹ್ಮಜ್ಞಾಯ ನಮಃ, ಬ್ರಾಹ್ಮಣ ಪ್ರಿಯಾಯ ನಮಃ. ಎಷ್ಟು ಹೆಸರು ಬಂತು. ಬ್ರಾಹ್ಮಣ ಪ್ರಿಯ, ಗೋ ಬ್ರಾಹ್ಮಣ ಹಿತಾಯ ಚಾಲ ಬಂದಿದೆ. ಬ್ರಹ್ಮಣ್ಯ, ಬ್ರಾಹ್ಮಣರ ಮೇಲೆ ಏನು ಮಾಡ್ತಾನೆ ಪರಮಾತ್ಮ? ಹಿತವಾಗಿ ಹೇಳ್ತಾನೆ. ಅವರಿಗೆಲ್ಲ ಹಿತವನ್ನು ತಂದು ಕೊಡೋದ್ರಿಂದ ಬ್ರಹ್ಮಣ್ಯ ಅಂತ ಹೆಸರು. ಇವರು ಸಿಟ್ಟು ಬರುತ್ತೆ, ಬೇರೆಯವರಿಗೆಲ್ಲ ನೋಡೋರು ಮಾಡೋದಿಲ್ಲ ಅಂತೇಳಿ. ಅಲ್ಲ, ವಿದ್ಯಾರ್ಥಿಗೆ ಹೆಲ್ಪ್ ಮಾಡ್ತಾರೆ ಅಂತ ಕೇಳಿದರೆ ಒಂದು ವೃತ್ತ ಇದೆ. ಭಿಕ್ಷುಕರಿಗೆ ಹಾಕಲಿಲ್ಲ, ವಿದ್ಯಾರ್ಥಿಗೆ ಕೊಟ್ಟ. ಇಬ್ಬರು ಮನುಷ್ಯರೇ, ಅವ್ರ ಪರ್ಪಸ್ ಭಾರಿ ದೊಡ್ಡದಿದೆ. ಇವ್ರು ಊಟ ಮಾಡಿ ಮಲಗಿಬಿಡ್ತಾರೆ ಅಷ್ಟೇ ಅವನು. ಆದ್ದರಿಂದ ಅವರಿಗೆ ಕೊಟ್ಟೆ ಭಾರಿ ದೊಡ್ಡದಿದೆ. ಇವರೆಲ್ಲ ಯಾರು ಪರಮಾತ್ಮ ಹೇಳಕ್ಕೆ ಇಷ್ಟಪಡ್ತಾರೆ ಅವರಿಗೆಲ್ಲ ಪರಮಾತ್ಮ ಏನು ಮಾಡ್ತಾನೆ? ಹಿತವನ್ನು ಉಂಟು ಮಾಡ್ತಾನೆ. ಎಲ್ಲರಿಗೂ ಹಾಸ್ಟೆಲ್ ಸೀಟ್ ಕೊಟ್ಬಿಟ್ರೆ ಗತಿ, ಭಿಕ್ಷುಕರಿಗೆ ಹಾಸ್ಟೆಲ್ ಸೀಟ್ ಕೊಟ್ರೆ ಸರಿಯಲ್ಲ. ಅದಕ್ಕೆ ಬ್ರಹ್ಮಣ್ಯ ಶಬ್ದ ಒಂದು ವಿದ್ಯಾರ್ಥಿಗಳಿಗೆ ಅರ್ಥ ತಗೊಂಡಾಗ ಅದು ಒಳ್ಳೇದಾಗ್ಬಿಡುತ್ತೆ. ನಾವು ಬ್ರಾಹ್ಮಣರು ಅಂತ ಅಷ್ಟಕ್ಕೆ ಮಾಡಿದ್ರೆ ಪದೀತಿ ಆಗುತ್ತೆ. ಬ್ರಾಹ್ಮಣ ಶಬ್ದಕ್ಕೆ ಅರ್ಥನೇ ಅದು. ಯಾವಾಗಲೂ ಏನು ಮಾಡ್ತಾರೋ ಬ್ರಾಹ್ಮಣಸ್ಯ ಚ ದೇಹೋಯಂ ಶುದ್ಧ ಕಾಮಾಯ ನೇಷ್ಯತೆ. ಪ್ರತಿಯೊಂದು ದೇವರಿಗೋಸ್ಕರ ಮಾಡೋದ್ರಿಂದ ಅವ್ರಿಗೆ ಅಷ್ಟು ಸ್ಪೆಷಲ್ ಕನ್ಸಿಡರೇಷನ್ ಇದ್ದೇ ಇರುತ್ತೆ. ಹೌದೌದು. ಬ್ರಹ್ಮಕೃತ್, ಬ್ರಹ್ಮದೇವನ ಸೃಷ್ಟಿ ಮಾಡಿದವನು ಬ್ರಹ್ಮಕೃತ್. ಎಷ್ಟು ಬ್ರಹ್ಮದೇವರನ್ನ? ಅನಂತ, ಹಿಂದಿನ ಅನಂತ, ಮುಂದೆ ಬರೋ ಅನಂತ, ಈಗಿರೋ ಎಲ್ಲರೂ ಬ್ರಹ್ಮಕೃತ್. ಬ್ರಹ್ಮ, ಬ್ರಹ್ಮನ ಒಳಗಿದ್ದು, ಬ್ರಹ್ಮಣಿ ಬ್ರಹ್ಮರೂಪೋಸು ಸೃಷ್ಟಿ ಮಾಡಿದ್ದಾನಷ್ಟೇ ಅಲ್ಲ, ಅನಂತ ಬ್ರಹ್ಮರೊಳಗೆ ಅನಂತ ಬ್ರಹ್ಮರೂಪದಿಂದ ಇದ್ದಾನೆ. ಮುಕ್ತ ಬ್ರಹ್ಮ ಎಷ್ಟೇನಿದ್ದಾನೆ? ಮುಕ್ತ ಬ್ರಹ್ಮ ಅನಂತ ಇದ್ದಾನೆ. ಅನಂತ ಬ್ರಹ್ಮರೂಪಗಳಿಂದ ಅಲ್ಲಿದ್ದಾನೆ. ಎರಡು ರೂಪ ಎಲ್ಲರೂ ಪರಸ್ಪರ ಅಭೇದ ಮತ್ತೆ ತನ್ನ ರೂಪಗಳಿಗೆ. ಆಮೇಲೆ ಬ್ರಹ್ಮ, ಬ್ರಹ್ಮ ಶಬ್ದಕ್ಕೆ ಈ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ, ಗುಣಪೂರ್ಣ, ಈ ರೀತಿಯ ಅರ್ಥಗಳು. ಬ್ರಹ್ಮ ವಿವರ್ಧನ, ಬ್ರಹ್ಮ ವಿವರ್ಧನ. ಬ್ರಹ್ಮ ಅಂದರೆ ವೇದಗಳು, ಅವನ ವಿಶೇಷವಾಗಿ ವರ್ಧಿಸಿದವರು, ವಿಭಾಗ ಮಾಡಿ ಅರ್ಥ ಮಾಡಿಕೊಟ್ಟಿದ್ದರಿಂದ ಬ್ರಹ್ಮ ವಿವರ್ಧನ ವ್ಯಾಸರೂಪದಿಂದ. ಬ್ರಹ್ಮವಿತ್, ಬ್ರಾಹ್ಮಣೋ ಬ್ರಹ್ಮವಿತ್, ಬ್ರಹ್ಮನಾದ ತನ್ನನ್ನ. ಬ್ರಹ್ಮ ಶಬ್ದ ವೇದ ಅಂತ ಅರ್ಥ. ಸಕಲ ವೇದಗಳನ್ನು ಬಂದವನು ವೇದವಿದ್, ವೇದಾಂಗ, ವೇದವಿತ್, ಬ್ರಹ್ಮವಿತ್. ಆಮೇಲೆ ಬ್ರಾಹ್ಮಣ, ಬ್ರಹ್ಮ ಅಣತೀತಿ ಬ್ರಾಹ್ಮಣ, ತನ್ನನ್ನು ತಾನೇ ಪೂರ್ತಿ ತಿಳಿತಾನೆ, ಬೇರೆ ಯಾರಿಗೂ ತಿಳಿಯೋಕ್ಕಾಗೋದಿಲ್ಲ. ಅರ್ಜುನ ಹೇಳ್ತಾನೆ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಕೆಲವರು ಇರ್ತಾರೆ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಪಜಿತಿ ಆಗ್ತದೆ. ಅವು ಸ್ವಲ್ಪ ಬರೆದಿರ್ತಾರೆ, ಓದಕ್ಕೆ ಅವರಿಗೆ ಬರೋದಿಲ್ಲ. ಅರ್ಥ ಆಯ್ತಾ? ಅವಾಗ ಏನಾಯ್ತು? ಮಾಡಿದ್ ಬರೆದು ಎಷ್ಟಾಯ್ತು? ಹಾಗಲ್ಲ. ಬ್ರಹ್ಮಕೃತ್ ಬ್ರಾಹ್ಮಣ, ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಯಾವಾಗಲೂ ಕೂಡ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡುತ್ತಾನೆ, ಮಾಡಿಸ್ತಾನೆ ಯೋಗ್ಯರ ಕೈ. ಬ್ರಹ್ಮಿ, ಬ್ರಹ್ಮ ಧನಿ ಇದ್ದಾಗ ಬ್ರಹ್ಮಿ ಅಂದರೆ ಬ್ರಹ್ಮಶಬ್ದವಾಚ. ಮಹಾಲಕ್ಷ್ಮಿಗೆ ಬ್ರಹ್ಮ ಅಂತ ಹೆಸರಿದೆ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಲಕ್ಷ್ಮಿಗೆ ಒಡೆಯನಾಗಿದ್ದಾನೆ ಬ್ರಹ್ಮಿ. ಬ್ರಹ್ಮಜ್ಞ, ಬ್ರಹ್ಮವನ್ನು ವೇದವನ್ನ ಪೂರ್ತಿಯಾಗಿ ತಿಳಿದವನು, ತಿಳಿದವನು ಮತ್ತು ತಿಳಿಸಿಕೊಡುವವನು. ಬ್ರಾಹ್ಮಣ ಪ್ರಿಯ, ಬ್ರಾಹ್ಮಣರಿಗೆ ಅತ್ಯಂತ ಪ್ರಿಯನಾದವನು. ಯಾಕೆ ಬೇರೆ ಕೆಲಸ ಬಿಟ್ಟು ಅದೇ ಕೆಲಸ ಮಾಡ್ತಾರೋ. ಬ್ರಾಹ್ಮಣ ಪ್ರಿಯ ಅಥವಾ ಬ್ರಾಹ್ಮಣಶ್ಚಾಸೌ ಪ್ರಿಯಸ್ಯ, ದೇವರಿಗೆ ಬ್ರಾಹ್ಮಣ ಅಂತಾನೆ ಹೆಸರು, ಪ್ರಿಯ ಅಂತಾನೆ ಹೆಸರು. ಬ್ರಾಹ್ಮಣನ ಹೌದು, ಪ್ರಿಯನ ಹೌದು. ಅಥವಾ ಬ್ರಾಹ್ಮಣ ಪ್ರಿಯ ಅಶ್ಯ, ಬ್ರಾಹ್ಮಣರು ಪರಮಾತ್ಮಗೆ ಅತ್ಯಂತ ಪ್ರಿಯರು. ಯಾಕೆ ತನ್ನ ವಿಷಯನೇ ಹೇಳ್ತಾರೆ, ತನ್ನ ವಿಷಯ ಹೇಳ್ತಾರೆ, ತನ್ನ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿಬಿಟ್ಟು ಹೆಚ್ಚು ಪ್ರೀತಿ ತೋರಿಸ್ತಾರೆ. ಬ್ರಾಹ್ಮಣ ಪ್ರಿಯ. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ, ಬ್ರಹ್ಮ ಬ್ರಹ್ಮ ವಿವರ್ತ ಅಂದ್ರೆ ಬ್ರಾಹ್ಮಣರೆಲ್ಲ ಏನ್ ಮಾಡ್ಬೇಕು? ಯಾವಾಗಲೂ ಈ ಗೀತೆಯಲ್ಲಿ ಬಂದಿದೆ, ಶಮೋ ದಮಃ ತಪಶೌಚಂ. ಶಮ ಬ್ರಾಹ್ಮಣರ ಮುಖ್ಯ ಲಕ್ಷಣ. ಶಮ ಅಂದ್ರೆ ಏನು? ಭಗವನ್ನಿಷ್ಠೆ, ಭಗವನ್ನಿಷ್ಠೆ. ಅದಕ್ಕೆ ಬ್ರಾಹ್ಮಣ ಪ್ರಿಯ. ಪರಮಾತ್ಮನನ್ನು ಇವರು ಮೆಚ್ಚೋದ್ರಿಂದ ಅವರು ಭಾರಿ ಮೆಚ್ತಾರೆ ಪರಮಾತ್ಮ ಅಷ್ಟೆ. ಬ್ರಾಹ್ಮಣ ಪ್ರಿಯ. ಬ್ರಹ್ಮಕೃತ್ ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ, ಬ್ರಹ್ಮ 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 ವಿವರ್ಧನ, ಬ್ರಹ್ಮವಿತ್ ಬ್ರಾಹ್ಮಣೋ ಬ್ರಹ್ಮಿ, ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ. ಅದಕ್ಕೆಲ್ಲ ಅರ್ಥ ತಿಳ್ಕೊತಾ ಹೋದಂತೆ ಕೂಡ ಬರೀ ಬ್ರಹ್ಮಶಬ್ದ ರಿಪೀಟ್ ಮಾಡಿದಾಗ ಎಷ್ಟು ಅರ್ಥ ಕೂಡ ಮಾಡಿದ್ದಾರೆ ನೋಡಬೇಕು. ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರಗ ಮಹಾಕ್ರತುರ್ ಮಹಾಯಜ್ಞ ಮಹಾಯಜ್ಞೋ ಮಹಾಹವಿ. ಮಹಾಕ್ರಮಾಯ ನಮಃ, ಮಹಾಕರ್ಮಣೇ ನಮಃ, ಮಹಾ ತೇಜಸೇ ನಮಃ, ತೇಜಸಾಯ ಅಲ್ಲ ತೇಜಸೇ ನಮಃ. ಮಹೋರಗ ಮಹೋರಗಾಯ ನಮಃ, ಮಹಾಕ್ರತವೇ ನಮಃ,
ಮಹಾಯಜ್ವನೇ ನಮಃ, ಯಜ್ವನ್ ಶಬ್ದ ಅದು. ಮಹಾಯಜ್ಞಾಯ ನಮಃ, ಮಹಾ ಹವಿಷೇ ನಮಃ, ಮಹಾಹವಿಷೇ ನಮಃ, ಮಹಾಹವಯೇ ನಮಃ ಅಂತ ಹೇಳಬಾರದು, ಹವಿಷೇ ನಮಃ. ಮಹಾಕ್ರಮ, ದೇವರಿಗೆ ಒಂದು ವಿಶಿಷ್ಟವಾದ ಕ್ರಮ ಇಟ್ಕೊಂಡಿರ್ತಾರೆ. ನಾವೇನು ಹಾಗೆ ಮಾಡಿ ನಾವೇನೋ ಪ್ಲಾನ್ ಮಾಡ್ತಿರ್ತೀವಿ, ಅಲ್ಲ, ಆ ಕ್ರಮದಲ್ಲೇ ಆಗಬೇಕು. ಮಹತ್ತರವಾದ ಕ್ರಮ ಇದೆ. ಅಥವಾ ಮಹತಾಂ, ಬ್ರಹ್ಮವಾಯುಗಳಿಗೂ ಕೂಡ ಕ್ರಮ ದೇವರಿಗೆ ವಿಧಿಸಿರದೆ ಹೊರತು ಸ್ವಂತ ಅಲ್ಲ. ಅಥವಾ ಮಹತಃ, ಅವರಿಬ್ಬರು ಕೂಡ ಏನು ಮಾಡ್ತಾರೆ, ಪರಮಾತ್ಮ ಕ್ರಮ ಐತಿ, ಓಡಾಡಿಸ್ತಾನೆ ಅವರೆಲ್ಲ ಕೂಡ. ಚೆನ್ನಾಗಿ ಓಡಾಡಿಸ್ತಾನೆ ಅಂದರೆ ಏನರ್ಥ, ಅವರ ಚಟುವಟಿಕೆಗಳಿಗೆ ತಾನು ನಿಯಾಮಕನಾಗಿದ್ದಾನೆ, ಮಾಡಿಸ್ತಾನೆ. ಮಹಾಕರ್ಮ, ದೊಡ್ಡ ಕರ್ಮ ಪರಮಾತ್ಮ ಮಾಡೋದು. ಯಾವ ಕರ್ಮ? ಈಗಿದ್ ಮಾಡಿ ದೇವರಿಗೆ ಮಹಾಕರ್ಮ ನೋಡಿದ್ರ ಹಾಗಲ್ಲ, ಏನೋ ಮಾಡಿದ್ದಾನೆ ಮಹಾಕರ್ಮ, ಹಾಗಲ್ಲ. ಮಹತ್ ಜಗತ್ ಸೃಷ್ಟ್ಯಾದಿ ರೂಪಂ ಕರ್ಮ, ಅದು ಸೃಷ್ಟಿ ಎಲ್ಲ ಮಾಡಿ ಹಾಕ್ಬಿಡ್ತಾನೆ, ಅದಕ್ಕೆ ಮಹಾಕರ್ಮ. ಇವರಷ್ಟು ಕೆಲಸ ಮಾಡೋಕ್ಕೆ ಯಾರಿಗೆ ಸಾಧ್ಯ ಇದೆಯಾ? ಮಹಾತೇಜ, ಮಹಾತೇಜಸ್ಸು. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಬದ್ಧುತ್ಥಿತ ಯದಿ ಭಾ ಸದೃಶಿ ಸಾ ಸ್ಯಾತ್ ವಾಸಸ್ತಸ್ಯ ಮಹಾತ್ಮನ ಮಹಾತೇಜ. ಆಮೇಲೆ ಮಹತ್ತರವಾದ ಅತೇಜಸ್ಸು. ಯಾರಿಗೆ? ಸೂರ್ಯನಿಗೆ. ಸೂರ್ಯ ಇದ್ದಾನೆ, ಕಾಣ್ತಾನೆ ಇಲ್ಲ. ಸೂರ್ಯನೇ ಕಾಣ್ತಾ ಇಲ್ಲ, ಸೂರ್ಯದಲ್ಲ. ಅತೇಜ, ತೇಜಸ್ಸೆಲ್ಲ ಬಿಚ್ಚಾಕ್ಬಿಡ್ತಾರೆ. ಲೈಟ್ ಆರಿಸಿದ ತಕ್ಷಣ ಹೋಗಿಬಿಡುತ್ತಲ್ಲ ಹಾಗೆ. ಮಹಾತೇಜ. ಮಹೋರಗ, ಮಹಾನ್ ಉರಗ. ಯಾರು ಉರಗ? ಮಹಾನ್ ಉರಗ, ಅನಂತ. ಆತ ಇವರಿಂದ ತತ್ಪಾದ ಪಂಕಜ ಮಹಾಸನತಾಮಾಪ. ಆಮೇಲೆ ಮಹಾಕೃತರು, ಮಹಾಕೃತು. ದೇವರು ಮಾಡಿದ ಯಜ್ಞ ಯಾರು ಮಾಡಕ್ಕೆ ಬರುತ್ತೆ? ಕೃಷ್ಣ ಮಾಡಿದ ಯಜ್ಞ ಒಂದಿದೆ ವಿಶಿಷ್ಟ, ಇನ್ನೊಬ್ರು ಯಾರೂ ಮಾಡಿಲ್ಲ, ಮಾಡಕ್ಕೆ ಸಾಧ್ಯನೂ ಇಲ್ಲ. ಯಾವ್ದದು? ದಿನಾಶ್ವಮೇಧ. ಒಂದೇ ದಿವಸದ ಅಶ್ವಮೇಧ ಯಾಗ, ಒಂದೇ ದಿವಸದಲ್ಲಿ ಮಾಡಬೇಕು. ಒಂದು ಯಾವುದೋ ಲಿಮಿಟೆಡ್ ಜಾಗ ಓಡಾಡಾಗಲ್ಲ, ವಿಶ್ವ ಸುತ್ತಬೇಕು. ಪಾಂಡವರ ಇದು ಬೇಡ ಏನು ಮಾಡ್ತದೋ ಆಗಿನ ಜಗತ್ತನ್ನೆಲ್ಲ ಸುತ್ತಿತ್ತದು. ಅದು ಇವ್ರದ್ದು ಹಾಗಲ್ಲ, ಯಾರು ಸುತ್ತಬೇಕಿದ್ದು ಇವರು ಅಶ್ವಮೇಧ ಅಂತ ಮಾಡಿ ಎಲ್ಲೋ ಒಂದು ಇಷ್ಟ ಮಾಡಿಬಿಡ್ತಾರೆ. ಅದು ಎಕ್ಸ್ಟೆನ್ಷನ್ ಮೂಲೆಯಲ್ಲಿ ಮಾಡಿರ್ತಾರೆ. ಅಶ್ವಮೇಧ ಆಗಲ್ಲ, ಹೋಗಿ ಕುದುರೆ ಕೊಲ್ತಾರೆ ಅಂತ ಅರ್ಥ. ಅಶ್ವಮೇಧ ಅಂತ ಕರೆಯೋದಿಲ್ಲ, ದೇವರ ಅಶ್ವಮೇಧ ಆಗ ಅಂತ. ಇಡೀ ವಿಶ್ವ ಸುತ್ತಬೇಕು, ಒಂದು ದಿವಸದಲ್ಲಿ ಆಗಬೇಕು. ಅಲ್ಲಿ ಸಮಸ್ಯೆ ಏನಂದ್ರೆ ಕಟ್ಟಿ ಹಾಕ್ತಾರೆ, ಬಿಡಿಸ್ಕೋಬೇಕದನ್ನ. ಕಟ್ಟಿ ಹಾಕ್ಲಿಕ್ಕೆ ಟೈಮ್ ಬಂದು ಕ್ಷಣಿಕವಾತು ಬಂತಲ್ಲ, ಆ ಥರ ಇಟ್ಕೊಂಡ್ಬಿಟ್ರೆ ಕಟ್ಟ ಕಡ ಬಿಡಿಸೋ ಕ್ಷಣ ಅಂತ ಮಾಡಿದ್ರು ಕೂಡ ಎಷ್ಟಾಗತ್ತೆ ಅಲ್ಲಿಗೆ, ಗೊತ್ತಾಯ್ತಾ? ಅವ್ರು ಕಟ್ಟದೆ ಹೋದ್ರೆ ಯೋಚನೆ ಇಲ್ಲ, ಆದರೆ ಕಟ್ಟಬೇಕು. ಅವ್ರು ಫಾಸ್ಟ್ ಆಗೋರು ಏನ್ರಿ ಕಟ್ಟೋದಂದ್ರೆ ನಿಲ್ಲಿಸೋ ಶಕ್ತಿ ಇಲ್ಲ ಅಂತ ಆಯ್ತಲ್ಲ, ನಿಲ್ಲಿಸೋ ಶಕ್ತಿ ಇರಬೇಕು ಅವರಿಗೆ. ನಾನೇ ಮಾಡಿ ಫಾಸ್ಟ್ ಆಗೋದ್ರೆ ಅಂತ ಹೇಳಬಾರ್ದು, ಅದು ದೋಷ. ಮತ್ತೆ ಅದು ಎಷ್ಟು ಫಾಸ್ಟ್ ಆಗೋದ್ರೂ ಹಿಡಿಬೇಕಾದ್ರೆ ಆ ದೃಷ್ಟಿಯಲ್ಲಿ ಅದು ಒಪ್ಕೊಂಡಾಗ ದೋಷ ಅವರಿಗೆ. ಸಿಗದಂತೆ ಹೋಗ್ಬಿಟ್ಟ, ಹಿಡಿಯೋ ಶಕ್ತಿ ಇಲ್ಲ ಅಷ್ಟೇ. ಅದೇ ರೀತಿ ಇನ್ನೇನಾಗಬೇಕು, ಹಿಡಿದ್ರೆ ಬಿಡಿಸ್ಕೋಬೇಕು. ಆಮೇಲೆ ಯಾರು ಹೇಳಿದ್ರೆ ಬಿಡಿಸ್ಬೇಕು, ಒಂದು ದಿವಸದಲ್ಲಿ ಆಗಬೇಕು. ಬರೀ ಯಜ್ಞ ಅಲ್ಲ, ಯಜ್ಞದ ಹೋಲ್ ಪ್ರೊಸೀಜರ್ ಮುಗಿಬೇಕೀಗ. ಕುದುರೆ ಹೋಗಿ ಬರೋದು ಒಂದು ಪಾರ್ಟ್ ಅಷ್ಟೇ, ಕುದುರೆ ಹೋಗೋರು ಒಂದು ಪಾರ್ಟು, ಅದು ನೋಡ್ಕೋಬೇಕೆಲ್ಲ. ಪೂರ್ವಭಾವಿ ಸಿದ್ಧತೆ ಆಗಬೇಕು, ಆಮೇಲೆ ಯಜ್ಞದ ವಿಧಿವಿಧಾನಗಳಾಗಬೇಕು, ಅಷ್ಟೇ. ಅದು ಊಟ ಆಗಬೇಕು ಮುಖ್ಯ, ಸಾಯಂಕಾಲಕ್ಕೆ ಇದೆಲ್ಲ ಆಗಬೇಕು. ಇದೆಲ್ಲ ಒಂದು ದಿವಸದಲ್ಲಿ ಮುಗಿಬೇಕು. ದಿನ ಅಂತ ಹೇಳಿದ್ರೆ ಒಂದು ಹಗಲು 24 hours ಅಲ್ಲ, 12 hours ಮುಗಿಬೇಕು ಅಂತ ಯಜ್ಞ ಮಾಡಿದ್ದು ದಿನಾಶ್ವಮೇಧ ಯಾಗ ಕೃಷ್ಣ ಮಾಡ್ತಾನೆ. ಆ ಕುದುರೆ ಅಂತ ಇಲ್ಲಿ ಕುದುರೆ ಸತ್ತೋಗೋದು, ಕುದುರೆ ಅಷ್ಟೇ ಜಾಸ್ತಿ ಬಿಟ್ಬಿಟ್ಟು ಏನಾಗತ್ತೆ? ಶತಸನ್ವ ಕುದುರೆಯಿಂದ ಓಡ್ತಾನೆ 100 ಯೋಜನ, ಸತ್ತೋಗ್ಬಿಡುತ್ತೆ ಕುದುರೆ, ಸುಸ್ತೊಡೆದು ಹೋಗ್ಬಿಡುತ್ತೆ ಆ ಕಡೆ. ಆ ಕುದುರೆ ಬದುಕಬೇಕಲ್ಲ. ಇದೆಲ್ಲ ತಾತ್ಪರ್ಯ ಗೊತ್ತಾಗ ಕ್ಲಿಯರ್ ಆಗಿ ಗೊತ್ತಾಗ, ಅದು ಮೂಲ ಗ್ರಂಥ ಓದಬೇಕಾದ್ರೆ. ಆಗ ಏನಿದೆ, ಏನೋ ಯಜ್ಞ ಅಂತಲ್ಲ, ಅಂತ ಕೃತ ತಾನು ಒಬ್ಬನೇ ಮಾಡಿಲ್ಲ. ದಿನಾಶ್ವಮೇಧ ಕೃತ ದಿನ ಒಂದೇ ದಿವಸದಲ್ಲಿ ಒಂದು ಹಗಲಲ್ಲಿ ಮಾಡಿದಂಥ ಯಜ್ಞ ಅದು. ಈ ಮಧ್ಯೆ ಇನ್ನೊಂದು ವಿಪರ್ಪುತ್ರ ಬದುಕೋಸ್ಕರ ಅಲ್ಲಿಗೆ ಬೇರೆ ಹೋಗಿ ಬರಬೇಕು. ಎಲ್ಲಿಗೆ? ಬೈಕೊಟ್ಟಕ್ಕೆ ಹೋಗಿ ಬರಬೇಕು, ಅರ್ಜೆಂಟಾಗಿ ಹೋಗಿ. ಹೊರಗೆ ಹೋಗಿ ಬರ್ಲಿಕ್ಕಾಗಲ್ಲ, ಅಲ್ಲಿಗೆ ಹೋಗಿ ಬರಬೇಕು ವಾಪಸ್ಸು. ಆ ಮಕ್ಕಳು ಎತ್ಕೊಂಡು ಬರಬೇಕು. ಅರ್ಜುನ ಅಗ್ನಿ ಪ್ರವೇಶತೆ ಅದು ಬಿಡಿಸ್ಬೇಕು. ಎಷ್ಟು ಕೆಲಸಗಳಿದೆ, ಇದೆಲ್ಲ ತಿಳ್ಕೊಂಡ್ಬಿಟ್ರೆ ಮಹಾಕೃತವು. ಆ ಕುದುರೆ ಯಾವುದು ಸ್ಪೆಷಲ್ ತಾನೇ ಮಾಡಿದ ಕುದುರೆ ಅದು. ಕೃಷ್ಣ ತಾನೇ ಮಾಡಿದ ಕುದುರೆ. ಕುದುರೆಯಿಂದ ಯಾರು ಹೋದರು? ಯುದ್ಧ ಬಿಡಿಸ್ಕೊಂಡ್ಬರ್ಬೇಕಾರೆ ಯಾರು ಹೋದರು? ಭೀಮಸೇನಾದಿಗಳು. ಅದು ಯಾರಿದ್ರು ಒಂದು ಕ್ಷಣದಲ್ಲಿ ಬಿಡಿಸ್ಬಿಡ್ತಾರೆ. ಯಾವ ಥರ ಇದೆ ನೋಡ್ಬೇಕಾದ್ರೆ. ಅರ್ಜುನ ಇದ್ದಾನೆ, ಅದು ಪ್ರಧಾನ ಯಾರು? ಭೀಮಸೇನ. ಅರ್ಜುನ ಫುಲ್ ಇಲ್ಲ, ಇಲ್ಲಿ ಇಬ್ಬರು ಗಲಾಟೆ ಬೇರೆ ಇದೆಯಲ್ಲ, ಅಲ್ಲಿ ಬೇರೆ ಇರ್ತಾನೆ ಅರ್ಜುನ. ಹೋಯ್ತಾ ಮತ್ತೆ? ಯಾಕೆ ಗೊತ್ತಿಲ್ಲ. ಮಹಾಕೃತರು, ಮಹಾಯಜ್ವ. ಯಜ್ವ ಅಂದ್ರೆ ಯಜ್ಞ ಮಾಡುವವನು. ಎಂಥ ಯಜ್ಞ ಮಾಡ್ತಾನೆ ಕೃಷ್ಣ ಅಂದ್ರೆ, ರಾಮದೇವ ರೂಪದಿಂದ, ಚಿತ್ತರೂಪದಿಂದ ಅಂತಿಂತ ದಕ್ಷಿಣೆ ಕೊಡೋದಿಲ್ಲ. ಎಲ್ಲ ಪತ್ನಿಯರ ಕೊರಳಲ್ಲಿ ಮಾಂಗಲ್ಯ ಒಂದು ಬಿಟ್ಟುಬಿಟ್ರೆ ಸರ್ವಸ್ವ ದಾನ ಮಾಡ್ತಾನೆ ಕೃಷ್ಣ. ಅಷ್ಟೇ ಅಲ್ಲ, ಬಂದ ಬ್ರಾಹ್ಮಣರಿಗೆಲ್ಲ ಒಬ್ಬರಿಗೆ ಒಂದು ದಿಕ್ಕು ಪೂರ್ತಿ ಏರಿಯಾ, ಪೂರ್ವ ದಿಕ್ಕಿನಿಂದ ಪೂರ್ತಿ ತಗೊಂಡು ಹೋಗ್ಬಿಡು. 30, 40, 20, 30 ಅಲ್ಲ, ಆ ದಿಕ್ಕೆ
ಆ ರೀತಿ ಕೊಡ್ತಾರೆ. ಅವ್ರು ನಮ್ಮ ಕೈಲಿ ಆಗಲ್ಲ ಅಂತೇಳಿ ಕೃಷ್ಣಾರ್ಪಣ ಅಂತ ಒಪ್ಪಿಸ್ತಾರೆ, ಆ ವಿಚಾರ ಬೇರೆ. ಅಂತ ದಾನ ಮಾಡ್ತಾನೆ. ಮಹಾಯಜ್ಞ. ಇಷ್ಟು ಮಾಡಿದ್ರು ಕೂಡ ಒಂದು ಯಜ್ಞ ಅಂತ ಏನು ಮಾಡಬೇಕಾಗಿಲ್ಲ. ಯಾಕೆ? ತಾನೇ ಯಜ್ಞ ಪ್ರತಿಪಾದ್ಯ, ತಾನೇ ಎಲ್ಲ ಮಾಡಬೇಕಾಗಿಲ್ಲ. ಆದ್ರೂ ಮಾಡಿ ತೋರಿಸ್ತಾನೆ. ಮಹಾಯಜ್ಞ ಮಹಾಹವಿ. ಮಹಾಹವಿಸ್ಸಗಳಲ್ಲಿ ತನ್ನ ಸನ್ನಿಧಾನ ಇಟ್ಟಿದ್ದಾನೆ. ಮತ್ತು ಮಹಾತ್ಮ ಹವಿಸ್ಸಗಳು ಸೃಷ್ಟಿಯಾಗೋದು ಈತನಿಂದ. ಬ್ರಹ್ಮಾರ್ಪಣ ಬ್ರಹ್ಮಹವಿ ಬಂತಲ್ಲ, ಅದೇ ಅರ್ಥ, ಗೀತಾ ಶ್ಲೋಕದ ಅರ್ಥ ಅದು. ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇವೆಲ್ಲ ನೋಡಿದ್ರೆ ಒಟ್ಟು ಮಹಾಭಾರತ ಏನೇನು ಕೇಳಿರ್ತೀರಿ ಎಲ್ಲ ನೆನಪಿ ಬರ್ತಾವೆ. ಎಲ್ಲ ಹೇಳೋದಕ್ಕೆ ಹೋಗ್ಬಿಟ್ಟು ಭಾರಿ ದೊಡ್ಡದಾಗತ್ತೆ. ಅವ್ರು ಪ್ರತಿಯೊಂದಕ್ಕೂ ಏನಿದೆ ಒಂದು ದೃಷ್ಟಾಂತ, ಎಲ್ಲದರ ಸಾರ ಒಟ್ಟಿಗೆ ನೋಡ್ಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಳಿಬಿಟ್ರೆ ಅವಿಷ್ಟು ಒಂದು ರೀತಿ ಪುನರಾವರ್ತನೆ ಆಗಿಬಿಡುತ್ತೆ. ಅದಕ್ಕೆ ನಿತ್ಯ ಹೇಳಿಬಿಟ್ರೆ ಏನಾಗಿ ಇಷ್ಟೂ ಕಥೆ ಚಿಂತನೆ ಮಾಡಿದ ಪುಣ್ಯ ಬರುತ್ತಾಗ. ಗೊತ್ತಾಯ್ತಾ? 5 ಆಯ್ತಾ? ಹಾ.